ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸೃತುರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲುವೇ. ಸತ್ಯಾಭಿಕ್ತಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯ ಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ಸ್ವಪ್ರಿಯ ಗುರುನ್ ವಂದೇ ಮಧ್ವೇಷ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯಥೋ ಅನ್ವಯಾದಿತರತ ಅರ್ಥೇಶ್ಚಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರ್ಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಭಿ ಸುರನೃತ್ರೀಶಕಟ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತ ಸಮಸ್ತ ಸಕಲಗುಣನಿಧೇ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರ್ರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸದ ಇದು ಮಹಾಪರ್ವಕಾಲ. ಎರಡರಲ್ಲಿ ಒಂದು ವೈಕುಂಠ ಏಕಾದಶಿ. ಒಂದು ವೈಕುಂಠ ಏಕಾದಶಿಯ ದಿವಸ ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿದ ರಘೋತ್ತಮ ತೀರ್ಥರ ಆರಾಧನೆ. ರಘೋತ್ತಮ ತೀರ್ಥರು ಉತ್ತರಾದಿಮಠದ ಯತಿವರೇಣ್ಯರು. ಅವರು ಸನ್ಯಾಸತ್ವ ತೆಗೆದುಕೊಂಡಾಗ ಬ್ರಹ್ಮಚಾರಿಗಳಾಗಿ ತೆಗೆದುಕೊಂಡರು. ಉತ್ಕೃಷ್ಟ ಗ್ರಂಥಗಳನ್ನು ಬರೆದಿದ್ದಾರೆ. ಹಾಗೆಯೇ ಅನೇಕ ಶಿಷ್ಯರನ್ನು ಮಾಧ್ವ ಮತಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಅವರ ಆರಾಧನೆ ಇಂದು ತಿರುಕೊಯ್ಯೂರಿನಲ್ಲಿ. ಹಾಗೆಯೇ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಬೇಕೆಂದರೆ ಇವತ್ತಿನ ದಿವಸ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ದಿವಸ ಎಲ್ಲ ಏಕಾದಶಿಗಳು ಬಹಳ ಮಹತ್ವದ್ದು. ಹರಿದಿನ ಅಂತ ಕರೀತಾರೆ ಏಕಾದಶಿಗೆ. ವಿಷ್ಣುವಿನ ದಿನ, ಹರಿಯ ದಿನ. ಏಕಾದಶಿ ಅಂದರೆ ಏನು? ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು? ಏಕಾದಶಿಯನ್ನು ಬಿಟ್ಟು ಬೇರೆ ವ್ರತಗಳನ್ನು ಆಚರಿಸಿದರೆ ಏನು ಫಲ? ಏಕಾದಶಿ ಬರೇ ಬ್ರಾಹ್ಮಣರಿಗೆ ಇದೆಯಾ, ಬರೇ ವೈಷ್ಣವರಿಗೆ ಇದೆಯಾ? ಇವೆಲ್ಲ ಸಂದೇಹಗಳು ಬರ್ತವೆ ನಮಗೆ. ಏಕಾದಶಿ ಶ್ರೀಹರಿಯ ದಿನ. ಏಕಾದಶಿ ದಿವಸ ಆಚರಣೆ ಹೇಗೆ ಮಾಡಬೇಕು? ದಶಮಿಯ ದಿವಸ ಬೆಳಿಗ್ಗೆ
ಭೋಜನವನ್ನು ಸ್ವೀಕರಿಸಿ ಸಾಯಂಕಾಲ ಭೋಜನ ಇಲ್ಲ, ರಾತ್ರಿ ಭೋಜನ ಇಲ್ಲ. ಇದು ವ್ರತ. ಈ ಏಕಾದಶಿ ದಿವಸ, ದಶಮಿ ದಿವಸ ರಾತ್ರಿ ಭೋಜನ ಇಲ್ಲ. ಅಶಕ್ತರಿದ್ದವರಿಗೆ ಶಾಸ್ತ್ರದಲ್ಲಿ ಸ್ವಲ್ಪ ತೆಗೆದುಕೊಳ್ಳಬಹುದು, ಹಾಲು ಹಣ್ಣು ತೆಗೆದುಕೊಳ್ಳಬಹುದು ಅಂತ ಇದೆ. ಫಲಾಹಾರ ತೆಗೆದುಕೊಳ್ತೀವಿ ಅಂತ ಊಟದಷ್ಟೇ ಫಲಾಹಾರ ತೆಗೆದುಕೊಂಡ್ರೆ ಪ್ರಯೋಜನ ಇಲ್ಲ. ದಶಮಿ ದಿವಸ ರಾತ್ರಿ ಉಪವಾಸ ಇದ್ದು, ಏಕಾದಶಿ ದಿವಸ ನಿರಾಹಾರ ಇದ್ದು, ದ್ವಾದಶಿ ದಿವಸ ಸಮಯಕ್ಕೆ ಸರಿಯಾಗಿ ಪಾರಣೆಯನ್ನು ಮಾಡಿ ದ್ವಾದಶಿ ಸಾಯಂಕಾಲ ಊಟ ಇಲ್ಲ. ಇದು 3 ದಿವಸದ ವ್ರತ. ಇದನ್ನು ಮಾಡಿದರೆ ಸಂಪೂರ್ಣ ಏಕಾದಶಿಯ ಫಲ. ಇದು ಬ್ರಾಹ್ಮಣರಿಗಷ್ಟೇ ಅಲ್ಲ, ವೈಷ್ಣವರಿಗಷ್ಟೇ ಅಲ್ಲ, ಎಲ್ಲ ಜಾತಿ ಪಂಗಡದವರಿಗೂ ಶಾಸ್ತ್ರದಲ್ಲಿ ಹೇಳಿದೆ ಏಕಾದಶಿ ಮಾಡಲೇಬೇಕು. ಅದೇನಾಗ್ಬಿಟ್ಟಿದೆ, ಆಚರಿಸೋರು ಕಡಿಮೆ ಆಗಿ ಇದು ಬ್ರಾಹ್ಮಣರಿಗೆ ಬಂತು, ಬ್ರಾಹ್ಮಣರು ಸ್ವಾಮಿಗಳಿಗೆ ಬಿಟ್ಬಿಟ್ರು. ಹೀಗಾಗೋಯ್ತು ಪರಿಸ್ಥಿತಿ. ಇದು ಏಕಾದಶಿ ಇವತ್ತಿನ ದಿವಸ ವೈಕುಂಠ ಏಕಾದಶಿ ಅಂದರೆ ಪುತ್ರದ ಏಕಾದಶಿ ಅಂತಲೇ ಇದಕ್ಕೆ ಹೆಸರು. ಪುತ್ರದ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ, ಈ ವ್ರತವನ್ನು ಮಾಡಿ ಏಕಾದಶಿಯನ್ನು, ದಶಮಿ ಏಕಾದಶಿ ದ್ವಾದಶಿಯ ವ್ರತವನ್ನು ನಿಷ್ಠೆಯಂತ ಮಾಡಿ ಭಗವಂತ ಸಂಕಲ್ಪಪೂರ್ವಕವಾಗಿ ಮಾಡಬೇಕು. ಏನು ಮಾಡಿದ್ರು ಸಂಕಲ್ಪರಹಿತವಾಗಿ ಮಾಡಿದರೆ ಆಗಲ್ಲ. ಸಂಕಲ್ಪಪೂರ್ವಕವಾಗಿ ಮಾಡಿ ಭಗವಂತನಿಗೆ ಅರ್ಪಿಸಿದರೆ ನಮಗೆ ನಮ್ಮ ಕುಲವನ್ನು ಉದ್ಧಾರ ಮಾಡುವ ಧರ್ಮಿಷ್ಠನಾಗ ಮಗ ಹುಟ್ಟುತ್ತಾನೆ. ಇದು ಪುತ್ರದ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಗೂ ಸಹ ಉಪವಾಸ ಮಾಡಿದ ಫಲ. ಇದಕ್ಕೆ ವೈಕುಂಠ ಏಕಾದಶಿ ಅಂತಲೇ ಯಾಕೆ ಕರೆದ್ರು, ಇದನ್ನು ಯಾಕೆ ಕರೆದ್ರು ಅಂದರೆ, ಭಗವಂತ ಮಹಾವಿಷ್ಣು ಭೂವೈಕುಂಠವಾದ ತಿರುಪತಿಯಲ್ಲಿ 3.5 ಕೋಟಿ ದೇವತೆಗಳ ಸಹಿತ ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ದ್ವಾದಶಿ ಬೆಳಗಿನ ಜಾವ 2:30-3 ಗಂಟೆಗೆ ಪುಷ್ಕರಣಿಯಲ್ಲಿ ಮಿಂದುತ್ತಾನೆ ಭಗವಂತ 3.5 ಕೋಟಿ ದೇವತೆಗಳ ಜೊತೆಗೆ. ಆ ಸಮಯದಲ್ಲಿ ನಾವು ಹೋಗಿ ಮಿಂದರೆ ನಮಗೆ ಫಲ. ನಾವು ಮನೆಯಲ್ಲಿ ಮಲ್ಕೊಂಡಿದ್ದರೆ ಅದೇ ಫಲ ಬೇರೆ, ಆ ಫಲ ಹೇಳೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ತಿರುಪತಿಯ ದರ್ಶನ, ತಿಮ್ಮಪ್ಪನ ದರ್ಶನ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ದಶಮಿ ದಿವಸ ಅಲ್ಲಿರಿ. ಏಕಾದಶಿ ದಿವಸ ಆಚರಣೆ, ನಿರಾಹಾರ ಆಚರಣೆ ಮಾಡಿ ದ್ವಾದಶಿಯ ದಿವಸ ಅಲ್ಲಿ ಪುಷ್ಕರಣಿಯಲ್ಲಿ ನಿಂದು ಭಗವಂತನಿಗೆ ನಿನ್ನ ದರ್ಶನ ಮಾಡಲಿಕ್ಕಾಗಲಿಲ್ಲವಪ್ಪ, ನೀನೇ ದರ್ಶನ ಮಾಡಿಸು ಇನ್ನೆಂದಾದರೂ ಅಂತ ಹೇಳಿಬಿಟ್ಟು ಸಮಯಕ್ಕೆ ಸರಿಯಾಗಿ ಯಾವುದಾರೋ ಮಠಗಳಿಗೆ ಬಂದರೆ ಹೋಗಿ ಪಾರಣೆಯನ್ನು ಮಾಡಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದ ಫಲ ಅನಂತ. ಅದಕ್ಕೆ ಸ್ವಾಮಿ ಪುಷ್ಕರಣಿ ಅಂದರೆ ಸಾಮಾನ್ಯ ನೀರಲ್ಲ ಅದು. ಅಲ್ಲಿ ಸ್ನಾನ ಮಾಡಬೇಕು ಅಂದರೆ ಸಂಕಲ್ಪಪೂರ್ವಕವಾಗಿ ಮೊದಲಿಗೆ ಒಂದು ಸ್ನಾನವನ್ನು ನೀವು ಇಳಿದ ಜಾಗದಲ್ಲಿ ಮಾಡಿ ಮಲಿನವನ್ನು ತೊಳೆದುಕೊಂಡು ಬಂದು ಅಲ್ಲಿ ಮುಳುಗಬೇಕು. ನಮ್ಮ ಮಲಿನವನ್ನು ಅಲ್ಲಿ ತೊಳೆದುಕೊಂಡರೆ ಅದು ಪುಷ್ಕರಣಿ ಆಗಲ್ಲ, ಅದು ಶಾಪ ಬರುತ್ತೆ. ಯಾವುದೇ ನದಿಯಲ್ಲಿ ಹೋಗಿ ನಾವು ನಮ್ಮ ಮಲಿನವನ್ನು ಸೋಪ್ ಹಚ್ತೀವಿ, ಮಾಡ್ತೀವಿ, ಅಲ್ಲೇ ಸ್ನಾನ ಮಾಡ್ತೀವಿ, ಅಲ್ಲೇ ಬಟ್ಟೆ ಒಗಿತೀವಿ, ಅಲ್ಲೇ ಉಗುಳ್ತೀವಿ ಅಂತಂದರೆ ಅದರ ಪಾಪ ಘಟ್ಟತ್ತೆ, ಆಗಿದ ಪುಣ್ಯ ಸಿಗಲ್ಲ. ನಾವು ಮೊದಲೇ ಮಲಿನವನ್ನು ಕಳೆದುಕೊಂಡು ಬಂದು, ಬಾಹ್ಯ ಮಲಿನವನ್ನು ಕಳೆದುಕೊಂಡು ಒಳಗಡೆ ಇರುವ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಆ ಪುಣ್ಯಕ್ಷೇತ್ರಗಳಲ್ಲಿ, ಪುಣ್ಯ ಸ್ಥಳಗಳಲ್ಲಿ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಬೇಕು. ಇದು ನಿಯಮ. ಇದು ವೈಕುಂಠ ಏಕಾದಶಿ. ಏಕಾದಶಿ ದಿವಸ ಉಪವಾಸ ಮಾಡಲೇಬೇಕೇ? ಮಾಡಲೇಬೇಕು. ಡಾಕ್ಟ್ರ್ ಹೇಳಿದರೆ ಮಾಡ್ತೀರಾ ಅಲ್ವಾ? ಡಾಕ್ಟ್ರು ಇವತ್ತೇ ಟೆಸ್ಟಿಗೆ ಬೇಕು, ಒಂದು 12 ಗಂಟೆ ಉಪವಾಸ ಏನರೂ ಉಪವಾಸ ಇರ್ತೀರ. ಏಕಾದಶಿ ಒಂದು ದಿವಸ ಉಪವಾಸ ಇರು ಅಂದರೆ ಅಯ್ಯೋ ನನಗಾಗಲ್ಲ. ಒಂದು ಉದಾಹರಣೆ ಕೊಟ್ಬಿಡಿ. ಏಕಾದಶಿ ದಿವಸ ಉಪವಾಸ ಮಾಡಿದ್ದಕ್ಕೆ ಸತ್ತಿದ್ದಾನೆ ಅಂತ ಒಬ್ಬ ಉದಾಹರಣೆನೂ ಇಲ್ಲ. ತಿಂದು ಜಾಸ್ತಿಯಾಗಿ ಸತ್ತಿದ್ದಾನೆ ಅನ್ನೋದಕ್ಕೆ ಬಹಳ ಉದಾಹರಣೆಗಳಿದ್ದಾವೆ. ಏಕಾದಶಿ ದಿವಸ ಉಪವಾಸ ನಿಯಮ್ಯ. ಗುರುವಾರ ಸಾಯಂಕಾಲ ಉಪವಾಸ, ಸಂಕಷ್ಟಿ ಉಪವಾಸ, ಇನ್ನು ಯಾವುದೋ ಸೋಮವಾರ ಭಾನುವಾರ ಯಾವುದೇ ಉಪವಾಸ ಮಾಡಿದರೆ ಪುಣ್ಯ ಬರಬಹುದು, ಮಾಡದಿದ್ದರೆ ಪಾಪ ಇಲ್ಲ. ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ನಿಷಿದ್ಧ ಇಲ್ಲ, ವಿಧಿ ಇಲ್ಲ. ಆದರೆ ಏಕಾದಶಿಯನ್ನು ಬಿಟ್ಟರೆ ಪಾಪ. ಮಾಡಲೇಬೇಕು. ಸಕಲ ಜನರು ಮಾಡಲೇಬೇಕು. ತಮ್ಮ ಮಾಡಿದ, ಯಾಕೆ ಅಂದರೆ ಈ ದೇಹ ಪರಮಾತ್ಮ ಕೊಟ್ಟಿದ್ದು, ನಮ್ಮದಲ್ಲ. ಈ ದೇಹ ನಾವು ಪಡೆದುಕೊಂಡು ಬಂದಿಲ್ಲ, ಮುಂದೆ ಬರುತ್ತೆ. ಪರಮಾತ್ಮ ಹೇಳ್ತಾನೆ ಉದ್ಧವ ಗೀತೆಯಲ್ಲಿ, ನಾವು ಪಡೆದುಕೊಂಡ ದೇಹ ಅಲ್ಲ ಇದು,
ಭಗವಂತ ನೀನು ಇರುವಂತ ಕೂಡಿಸಿರೋದು ನಿನ್ನ ಕರ್ಮಕ್ಕನುಗುಣವಾಗಿ ನಿನ್ನ ಈ ದೇಹ ಕೊಟ್ಟಿದ್ದೇನೆ ಕುದುಗೋ ಅಂತಾನೆ ಭಗವಂತ, ಕೂಡಿಸ್ತಾನೆ. ನಾವು ನಮ್ಮ ಮನೆ ಅಲ್ಲ ಇದು, ಬಾಡಿಗೆ ಮನೆ ಇದು. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ನಾವು ಬಾಡಿಗೆ ಮನೆ, ಇದನ್ನೇ ನಮ್ಮ ಮನೆ ಅಂತ ಭ್ರಮಿಸ್ಬಿಡ್ತೀವಿ. ಹಾಗೆ ಈ ಮನೆಯಲ್ಲಿ ಇರುವ ನಮ್ಮ ಹೃದಯದ ಆಕಾಶದಲ್ಲಿ ಇರುವ ಭಗವಂತನನ್ನು ನಾವು ಕಾಣುವುದಕ್ಕೆ ಒಂದು ವ್ರತ, ಏಕಾದಶಿ ಉಪವಾಸ ನಿಷ್ಠೆಯಿಂದ ಮಾಡಬೇಕು. ದಶಮಿ ದಿವಸ ಸಂಕಲ್ಪ ಮಾಡಿ ಏಕಾದಶಿ ವ್ರತ, ದಶಮಿ, ಏಕಾದಶಿ, ದ್ವಾದಶಿ ಮಾಡ್ತೀನಿ ಅಂತ ಹೇಳಿ ಮಾಡಿವಿ. ಏಕಾದಶಿ ದಿವಸ ಸಂಕಲ್ಪ ಮಾಡಿ ದ್ವಾದಶಿ ದಿವಸ ಪಾರಣೆ ಆದ ತಕ್ಷಣ ಸಂಕಲ್ಪವನ್ನು ಕೃಷ್ಣನಿಗೆ ಅರ್ಪಿಸಬೇಕು, ಕೃಷ್ಣಾರ್ಪಣೆ ಮಾಡಬೇಕು. ಇದು ಒಂದು ವಿಧಾನ. ಇದು ಏನೂ ಮಾಡ್ದೇನೆ ಸುಮ್ಮನೆ ಉಪವಾಸ ಮಾಡ್ತೀನಿ ಅಂತಂದರೆ ಕೃಷ್ಣನ ಹೆಸರಿನಲ್ಲಿರುವ ದೈತ್ಯರು ತೊಗೊಂಡೋಗ್ತಾರೆ. ಎಷ್ಟು ದೇವತೆಗಳಿದ್ದಾವೋ ಅಷ್ಟೇ ಸಂಖ್ಯೆಯಲ್ಲಿ ದೈತ್ಯರಿದ್ದಾರೆ, ಅದೇ ಹೆಸರಿನಲ್ಲಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ಹೇಳಲಿಲ್ಲ ಅಂದರೆ, ಅಂತರ್ಗತ ಅಂತ ಹೇಳಲಿಲ್ಲ ಅಂದರೆ ದೈತ್ಯರೇ ತೊಗೊಂಡು ಹೋಗೋದು, ಬೇರೆ ಯಾರು ತೊಗೊಂಡು ಹೋಗಲ್ಲ. ಹಾಗೆ ಏಕಾದಶಿ ವ್ರತವನ್ನು ನಾವು ಮಾಡಬೇಕು. ಏಕಾದಶಿ, ವೈಕುಂಠ ಏಕಾದಶಿ ಒಂದೇ ಮಾಡಿದರೆ ಆಯಿತಾ? ಇಲ್ಲ, ಎಲ್ಲ ಏಕಾದಶಿನೂ ಮಾಡಬೇಕು. ಬೇರೆ ಯಾವ ವ್ರತನೂ ಬಿಟ್ಟುಬಿಡಿ. ನೀವು ವಿಷ್ಣು ಪಂಚಕ ಮಾಡಬೇಡಿ, ಭೀಷ್ಮ ಪಂಚಕ ಮಾಡಬೇಡಿ, ಧಾರಣೆ ಪಾರಣೆ ಮಾಡಬೇಡಿ. ಯಾವ ವ್ರತ ಮಾಡಲಿಲ್ಲ ಅಂದರೆ ಪಾಪ ಇಲ್ಲ, ಮಾಡಿದರೆ ಅಧಿಕ ಪುಣ್ಯ ಇದೆ. ಆದರೆ ಏಕಾದಶಿ ಮಾಡಿದರೆ ಪುಣ್ಯ ಇದೆ, ಮಾಡಲಿಲ್ಲ ಅಂದರೆ ಪಾಪ ಅಂಟಂತೆ. ಏಕಾದಶಿ ದಿವಸ ಒಂದೊಂದು ಅಗಳು ತಿನ್ನವನಿಗೆ ಒಂದೊಂದು ಕ್ರಿಮಿಕೀಟಗಳನ್ನು ತಿಂದಷ್ಟು ಪಾಪ ಬರುತ್ತೆ. ಉಪವಾಸ ಮಾಡ್ತೀನಪ್ಪ ನಾನು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟಿ ವಿ ಮುಂದೆ ಕೂತ್ಕೊಂಡು ಸೀರಿಯಲ್ ನೋಡ್ಬಿಡ್ತೀನಿ, ಇದು ಭಗವಂತ ಒಪ್ಪಲ್ಲ. ಭಗವಂತನ ಧ್ಯಾನ ಬೇಕು. ಉಪವಾಸ, ಅಂದರೆ ಸಮೀಪ, ಭಗವಂತನಿಗೆ ಸಮೀಪದಲ್ಲಿ ವಾಸ ಮಾಡಬೇಕು ಅಂದರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಏನು ನಮಗೆ ಬರಲಿಲ್ಲ, ಕೀರ್ತನೆ ಬಂತ, ಕೀರ್ತನೆ ಹೇಳಿ, ಇಲ್ಲ ಮನಸ್ಸಿನಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತೇಳಿ, ಶ್ರೀ ಹರಿ ಅಂತ ಹೇಳಿ, ನಾರಾಯಣ ಅಂತೇಳಿ ಹೇಳ್ತಾನೇ ಇರಿ. ಇದು ಮಾಡಿದರೆ ಹರಿದಿನ ಸಾರ್ಥಕ. ಹಾಳು ಹರಟೆಗಳನ್ನು, ಮನೆಯ ವಿಷಯಗಳನ್ನು, ಟಿ ವಿಗಳನ್ನು, ಫಿಲ್ಮ್ಗಳನ್ನು ನೋಡಿ ಏಕಾದಶಿ ಕಳೆಯುವುದಲ್ಲ. ಇದನ್ನು ತಿಳ್ಕೊಳ್ಳೋದು. ಶಾಸ್ತ್ರ ಸ್ವಲ್ಪ ಹೇಳುತ್ತೆ, ಯಾಕೆಂದರೆ ಇದನ್ನು ನಾವು ಮಾಡಬಹುದು. ಒಂದು ದಿವಸ ಉಪವಾಸ ಇರೋದ್ರಿಂದ ಏನು ತೊಂದರೆ ಇಲ್ಲ, ಸ್ವಲ್ಪ ಶ್ರಮ ಆಗತ್ತೆ, ಇಲ್ಲ ಅಂತ ಸ್ವಲ್ಪ ಶ್ರಮ ಆಗುತ್ತೆ. ಆ ಶ್ರಮ ಭಗವಂತನಿಗೆ ತಡ್ಕೋಬೇಕಲ್ವ, ನಮ್ಮ ಉದ್ಧಾರಕ್ಕಲ್ವ ನಾವು ಮಾಡ್ತಾ ಇರೋದು. ನಾವು ಏಕಾದಶಿ ಮಾಡೋದ್ರಿಂದ ಭಗವಂತನಿಗೆ ಏನು ಪ್ರಯೋಜನ ಇಲ್ಲ, ನಮಗೆ ಪ್ರಯೋಜನ. ಹಾಗೆ ಈ ವೈಕುಂಠ ಏಕಾದಶಿ ದಿವಸ ನಾವು ಹೋಗ್ತೀವಿ, ವೆಂಕಟೇಶ್ವರನ ದರ್ಶನ ಮಾಡ್ತೀವಿ, ಒಳ್ಳೆಯ ಮಂಗಳ ಮೂರ್ತಿಯ ದರ್ಶನ ಮಾಡ್ತೀವಿ, ಶ್ರೀನಿವಾಸನ ದರ್ಶನ ಮಾಡ್ತೀವಿ. ವೈಕುಂಠ ದ್ವಾರ ಅಂತ ದ್ವಾರದಿಂದ ಹೊರಗಡೆ ಬಂದುಬಿಟ್ರೆ ನಾವೇನು ವೈಕುಂಠಕ್ಕೆ ನೆಕ್ಸ್ಟ್ ಸ್ಟೆಪ್ಪೇ ವೈಕುಂಠ, ನಾವು ಹೋಗಿಬಿಡ್ತೀವಿ ಅಂತ ನಮ್ಮ ಚಿಂತೆ. ವೈಕುಂಠಕ್ಕೆ ಹೋಗಲ್ಲ ರೀ, ಅದಲ್ಲೇ ನಾವು ಮಾಡಿದ ಪಾಪಕರ್ಮ ಕಳಿಬೇಕಲ್ವಾ. ವೈಕುಂಠಕ್ಕೆ ನಾವು ಹಿಂಗೆ ದಾರದಾಗ ಹೋಗಂಗಿದ್ರೆ ಹೆಂಗಿರೋದು? ಆಗಲ್ಲ. ವೈಕುಂಠ ಏಕಾದಶಿ ಮಾಡ್ತೀವಿ, ಶ್ರೀನಿವಾಸನ ದರ್ಶನ ಮಾಡ್ತೀವಿ, ಅಲ್ಲಿ ತೊಗೊಂಡು ಬಂದು ಪ್ರಸಾದ ತಿಂತೀವಿ. ಬಂದಿದ್ದೇನು? ನಾನು ಯಾರಿಗೂ ಆಕ್ಷೇಪಣೆ ಇಲ್ಲ, ಕಟ್ಟುನಿಟ್ಟಿನಾಗಿ ಮಾಡೋರು ಅವತ್ತೇ ಏನು ತೆಗೆದುಕೊಳ್ಳೋ ಹಾಗಿಲ್ಲ, ನೀರೂ ತೆಗೆದುಕೊಳ್ಳೋ ಹಾಗಿಲ್ಲ. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಅದನ್ನು ಮಾಡೋರು ಭಾಳ ಕಡಿಮೆ. ಈಗ ಸ್ನಾನವನ್ನು ಮಾಡಿ ನೀವು ಏನು ಅಲಂಕಾರಗಳನ್ನು ಮಾಡ್ಕೊಳ್ತೀರಾ ಮುಖಕ್ಕೆ ಎಲ್ಲ, ಅವನ್ನು ಮಾಡುವುದು ವರ್ಜ್ಯ, ಮಾಡುವಾಗಿಲ್ಲ. ವಿರಕ್ತಿ ಬರಬೇಕು ಅಂತ ಏಕಾದಶಿ ಮಾಡೋದು. ಇನ್ನೊಬ್ಬರಿಗೆ ಅಟ್ರಾಕ್ಷನ್ ಬರಲಿ ಅಂತ ಏಕಾದಶಿ ಮಾಡಲಿಕ್ಕೆ ಹೋದರೆ ಭಗವಂತನಿಗೆ ಅಟ್ರಾಕ್ಷನ್ ಬರಬೇಕು ನಮ್ಮಿಂದ ಅಲ್ವಾ, ಅದು ಬರಬೇಕು. ಏಕಾದಶಿ ದಿವಸ ನಾವು ವೈಕುಂಠ ಏಕಾದಶಿ ದಿವಸ ನೋಡ್ತೀವಿ, ಅದು ನಮ್ಮ ಕಡೆಗೆ ಕೆಲವೊಂದು ಟೈಮ್ ಹಿಂಸೆ ಆಗತ್ತೆ, ಅದು ಏನು ಮಾಡಲಿಕ್ಕಾಗಲ್ಲ, ಲೋಕದ್ದು ಪ್ರಚಲಿತ. ಅಲ್ಲಿ ಏಕಾದಶಿ ಮಾಡ ಬಂದುಬಿಟ್ಟು ಇಲ್ಲಿ ಚೆನ್ನಾಗಿ ದರ್ಶನ ಮಾಡ್ಕೊಂಬರೋದು, ತಿಂತಾ ಇರೋದು. ಭಗವಂತ ಒಪ್ಪಲ್ಲರಿ ಅಂತ ಏಕಾದಶಿನ, ಅಂತ ಏಕಾದಶಿ ಭಗವಂತ ಒಪ್ಪಲ್ಲ. ನಾನು ಕೊಟ್ಟ ದೇಹವನ್ನು ನನಗೆ ಅರ್ಪಿಸಯ್ಯ, ಒಂದು ದಿವಸ ಆದರೂ ಅದನ್ನು ದಂಡಿಸು. ದಿವಸ 3 ಹೊತ್ತು ತಿಂತೀಯ, 4 ಹೊತ್ತು ತಿಂತಿಕ್ಕೆ ಕೆಡನೇ ಇಲ್ಲ. ಪ್ರಾಣಿಗಳಾದರೂ ಹೊಸುವೆ ಆದಾಗ ಹೋಗಿ ಹುಲ್ಲು ತಿಂತವೆ, ನಾವು ಹೊಟ್ಟೆ ತುಂಬಿದ್ರು ಕೂಡ ತಿಂತಾನೆ ಇರ್ತೀವಿ. ಡಾಕ್ಟ್ರ್ ತಿನ್ನಬೇಡ, ಅಡ್ಮಿಟ್ ಆಗ್ತೀಯಾ ಅಂತಂದರೆ ಹೆಂಗಿದ್ರು ಸಾಯ್ತೀನಿ, ತಿಂದು ಸಾಯ್ತೀನಿ ಅಂತ ತಿನ್ನೋರು ಇರ್ತಾರೆ. ಈ ಥರ ಇರ್ತಾರೆ ನಾವು. ಭಗವಂತನ ವ್ರತ ಮಾಡಬೇಕಾದ್ರೆ, ಏಕಾದಶಿ ಪವಿತ್ರ ವ್ರತ ಮಾಡಬೇಕಾದ್ರೆ ಏಕಾದಶಿ ಅಂತ ಯಾಕೆ ಹೇಳ್ತಾರೆ? ನಮ್ಮ 10 ಇಂದ್ರಿಯಗಳು, ದಶೇಂದ್ರಿಯಗಳು, ಒಂದು ಮನಸ್ಸು, ಒಂದು ಏಕಾದಶ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅದಕ್ಕೆ
ಭಗವಂತನ ನೆನಪಿನಲ್ಲಿ ಮಿಂದು ಆ ಏಕಾದಶ ಇಂದ್ರಿಯದ ಮುಖಾಂತರ ಭಗವಂತನ ಧ್ಯಾನ ಮಾಡುತ್ತಾ ನಾವು ಸಾರ್ಥಕತೆಯನ್ನು ಪಡೆಯಬೇಕು. ಅದು ಏಕಾದಶಿ. ಏಕಾದಶಿ ಮಾಡದೆ ಬೇರೆ ವ್ರತ ಮಾಡಿದರೆ ಫಲ ಇಲ್ಲ. ಕೃಷ್ಣಾಷ್ಟಮಿಗಿದೆ. ಕೃಷ್ಣಾಷ್ಟಮಿಗೆ ಒಂದು ದಿವಸ ಕೃಷ್ಣಾಷ್ಟಮಿ ಮಾಡಿದರೆ 12 ಏಕಾದಶಿ ಫಲ ಇದೆ. ಹಾಗಾದರೆ ಆಚಾರ್ಯ ಆಗೋಯ್ತು, ನಾವು ವರ್ಷಕ್ಕೆ ಒಂದ್ಸತಿ ಕೃಷ್ಣಾಷ್ಟಮಿ ಉಪವಾಸ ಮಾಡಿಬಿಡ್ತೀವಿ, ಏಕಾದಶಿ ಮಾಡದೇ ಇಲ್ಲ ಅಂದರೆ ಫಲನೇ ಬರಲ್ಲ. 12 ಏಕಾದಶಿ ಮಾಡಿ ಕೃಷ್ಣಾಷ್ಟಮಿ ಉಪವಾಸ ಮಾಡಿದರೆ ಇನ್ನೂ 12 ಅಡಿಷನಲ್ ಫಲ ಬರುತ್ತೆ. ಈ 12 ಏಕಾದಶಿ ಮಾಡಿದ್ರೆ ಕೃಷ್ಣಾಷ್ಟಮಿ ನಾನು ನಿರಾಹಾರ ಮಾಡಿ ಮುಂದಿನ ದಿವಸ ತೊಗೊಳ್ತೀನಿ, 12 ಏಕಾದಶಿ ಚೆನ್ನಾಗಿ ತಿಂದು ಬಿಡ್ತೀನಿ ಅಂದರೆ ಕೃಷ್ಣ ಹೇಳ್ತಾನೆ ಹೋಗು ಮನೆಗೆ ಅಂತಾನೆ. ಫಲ ಬರಲ್ಲ. ಇದನ್ನು ನಾವು ತಿಳ್ಕೊಂಡು ಏಕಾದಶಿ ಯಾಕೆ ಮಾಡಬೇಕು ಅಂತ ಇದೊಂದು ಚಿಂತನೆ ಮಾಡಬೇಕು. ಮೊದಲು ಅಭ್ಯಾಸ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗತ್ತೆ. ನೀರು ತಗೊಳ್ಳಿ, ಹಣ್ಣು ತಗೊಳ್ಳಿ, ಆಮೇಲೆ ಕಾಲಕ್ರಮೇಣ ಬಿಡಿ. ವಯಸ್ಸಾದವರಿಗೆ 80 ವರ್ಷ 70 ವರ್ಷ ಆದವರಿಗೆ ತೀರಾ ಕಾಯಿಲೆ ಶುಗರ್ ಸಿಕ್ಕಾಪಟ್ಟೆ ಇದೆ, ತಿಂದಿಲ್ದಿರು ಸತ್ತೇ ಹೋಗ್ತಾನೆ. ತಿಂದಿಲ್ದಿದ್ರು ಸಾಯ್ತಾನೆ, ತಿಂದರೂ ಸಾಯ್ತಾನೆ, ಅದು ಬೇರೆ ಪ್ರಶ್ನೆ. ಸಾಯ್ತಾನೆ ಅಂತಂದವನಿಗೆ ನೀನು ಏನು ತೆಗೆದುಕೊಳ್ತೀವಿ ಅದರಲ್ಲಿ 25% ತೆಗೆದುಕೋ ಅಂತ ಇದೆ ಶಾಸ್ತ್ರದಲ್ಲಿ. ಅಂದರೆ ನಾನು ಸುಮ್ಮನೆ ನನಗಾಗಲ್ಲ ನನಗೆ ಹಸಿವೆ ಆಗ್ತಾ ಇದೆ ಅಂತ ತಿಂದರೆ ಅಲ್ಲ, ನಿನಗೆ ಬದುಕಲಿಕ್ಕೆ ಆಗಲ್ಲ ಅಂದರೆ ಗರ್ಭಿಣಿಯರಿಗೆ ಎಕ್ಸಾಮ್ಷನ್ ಇದೆ. ಗಟ್ಟಿ ಇದ್ದವ್ರು ನಾವ್ಯಾಕ್ರಿ ಮಾಡಬಾರ್ದು ಏಕಾದಶಿನ? ಮಾಡಬೇಕಲ್ವಾ? ನಮ್ಮ ಏಕಾದಶ ಇಂದ್ರಿಯಗಳನ್ನು ಭಗವಂತನ ಕಡೆಗೆ ವ್ಯಾಪಾರಕ್ಕೆ ಕೊಡಿ. ಬರೇ ಬೇರೆ ವ್ಯಾಪಾರಗಳೇ ಆಗೋಯ್ತಲ್ಲ ನಮ್ಮದು. ಇದು ಏಕಾದಶಿಯ ಮಹಿಮೆ. ವೈಕುಂಠ ಏಕಾದಶಿಯ ದಿವಸ ವಿಶೇಷವಾಗಿ ಭಗವಂತ ತಿರುಪತಿಯಲ್ಲಿ ಬಂದು ಅದರಲ್ಲಿ ಕ್ಷೇತ್ರದಲ್ಲಿ ಬಂದುಬಿಟ್ಟು 3.5 ಕೋಟಿ ದೇವತೆಗಳು ಬಂದುಬಿಟ್ಟು ಸ್ವಾಮಿ ಪುಷ್ಕರಣಿಯಲ್ಲಿ ಭಗವಂತ ಮಿಂತಾನೆ. ಅವತ್ತಿನ ದಿವಸ ನಾವು ಹೋಗಿ ಅಲ್ಲಿ ಸಂಕಲ್ಪ ಅನುಸಂಧಾನವಾಗಿ 2:30-3 ಗಂಟೆಗೆ ಹೋಗಿ ನಾವು ಅಲ್ಲಿ ಸ್ನಾನ ಮಾಡಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿದರೆ ನಮಗೆ ಅನೇಕ ಕೋಟಿ ಜನ್ಮಗಳು ಕಳೀತವೆ, ಫಲ ಸಿಗತ್ತೆ. ಅದು ನಮಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಇಲ್ಲೇನೆ ಏನು ಮಾಡಿ, ಸ್ವಾಮಿ ಪುಷ್ಕರಣಿಯನ್ನು ನೆನೆಯಿರಿ, ನನಗೆ ಅಲ್ಲಿ ಬರಲಿಕ್ಕಾಗಲಿಲ್ಲಪ್ಪ, ಶಕ್ತಿ ಇಲ್ಲ, ನನ್ನ ಮನೆಯಲ್ಲಿ ಏನು ನೀರಿದೆ ಅದರಲ್ಲೇ ನೀನು ಬಾ, ಗಂಗಾ ಯಮುನಾ ಸರಸ್ವತಿ ನೀವು ಬಂದು ನೆಲೆಸಿ, ನಾನು ಸ್ನಾನ ಮಾಡ್ತೀನಿ ಅಂತ ಬೆಳಗಿನ ಜಾವ 3 ಗಂಟೆಗೆ ಮಾಡಿ. ಅಯ್ಯೋ ಇಷ್ಟು ಬೇಗ ಯಾರು ಹೇಳ್ತಾರೆ 8 ಗಂಟೆ 9 ಗಂಟೆಗೆ ಸ್ನಾನ ಮಾಡೋಣ ಅಂದರೆ ಅವಾಗ ಅವ್ರ ದೇವತೆಗಳು ಇರೋದೇ ಇಲ್ಲಲ್ಲಿ. ಹಾಗಾಗಿ ಹಾಗೆ ಮಾಡಬೇಕು ಅಂತ ಏಕಾದಶಿಯ ವಿಧಿ ಇದೆ. ಇದನ್ನು ಸ್ವಲ್ಪ ತಿಳಿಸುವುದಕ್ಕೆ ಹೇಳಿದೆ. ಇವತ್ತು ವೈಕುಂಠ ಏಕಾದಶಿ ಬಂದಿತ್ತಲ್ಲ, ಆ ಫಲ ತಿಳ್ಕೊಳ್ಳಿ ಅಂತ ಹೇಳಿದೆ. ಯಾಕೆಂದರೆ ಆದಷ್ಟು ನಾವು ಏಕಾದಶಿ ದಿವಸ ಅವಾಯ್ಡ್ ಮಾಡಬೇಕು. ದೇವಸ್ಥಾನಗಳಿಗೆ ಹೋದರೂ ಪ್ರಸಾದವನ್ನು ರಾಯರ ಮಠದಲ್ಲಾಗಲಿ ಯಾವ ದೇವಸ್ಥಾನದಲ್ಲಾಗಲಿ ಅಕ್ಷತೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಹೇಳಿ? ಪ್ರಸಾದ ರೂಪದಲ್ಲಿರ್ತದೆ, ಕೊಡೋದಿಲ್ಲ. ಹಾಗಾಗಿ ಅಂಥ ಯತಿಗಳೇ ಉಪವಾಸ ಇರಬೇಕಾದರೆ ನಾವು ಅವ್ರ ಭಕ್ತರು ಅಂತ ಹೇಳ್ಕೊಳ್ಳೋರು, ಅವ್ರು ಒಪ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ನಾವು ಒಪ್ಕೊಳ್ಳೋ, ನಾವು ಮಾಡೋರು, ನಾವು ಚೆನ್ನಾಗಿ ತಿಂದು ಬಂದು ಅವರಿಗೆ ನಮಸ್ಕಾರ ಮಾಡಿದರೆ ಏನು ಬಂತು? ಹಾಗಾಗಿ ಏಕಾದಶಿ ಆಚರಣೆ ಮುಖ್ಯ ಅನ್ನತ್ತೆ. ಅದನ್ನು ಇಲ್ಲಿಗೆ ನಿಲ್ಲಿಸಿ ಉದ್ಧವ ಗೀತೆಯಲ್ಲಿ ಕೃಷ್ಣ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸುವ ಸಂದರ್ಭದಲ್ಲಿ ಉದ್ಧವ ಶ್ರೀಕೃಷ್ಣ ಪರಮಾತ್ಮನಿಗೆ ನೀನು ಬಿಟ್ಟು ಹೋಗಬೇಡ, ನನಗೆ ಇರಲಿಕ್ಕೆ ಆಗಲ್ಲ ಅಂದಾಗ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಿನ್ನೆ ನೋಡಿದ್ವಿ, ಇಂದ್ರಿಯಾರ್ಥೇಶು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇಷ್ಟ ಹುಂಕುರ್ಯಾನ್ ನ ವಿದ್ವಾನ್ ಯಸ್ವ ವಿಕ್ರಿಯ ಅನ್ನುವವರೆಗೆ ನಿನ್ನೆ ಅರ್ಥವನ್ನು ನೋಡಿದ್ವಿ. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಬುಧಸ್ತತ್ರ ಕರ್ತಾಸ್ಮೀತಿ ನಿಬಧ್ಯತೆ. ದೈವಾಧೀನೇ ಶರೀರೇ, ಈ ಶರೀರ ನಮ್ಮದ, ಈ ಶರೀರ ನಮ್ಮದಲ್ಲ, ನಾವು ಬಂದು ಇಲ್ಲಿ ಕೂತಿಲ್ಲ. ಯಾವ ಶರೀರವು ಯಾವ ಜೀವನ ಅಧೀನ ಅಲ್ಲ. ಈ ಮನುಷ್ಯ ಶರೀರ ನಮ್ಮ ಅಧೀನ ಅಲ್ಲ, ನಾವಾಗೇ ಇಲ್ಲಿ ಬಂದು ಕೂತಿಲ್ಲ. ಭಗವಂತ ಬಂದು ಇಲ್ಲಿ ಕೂಡು ಅಂತ ಕೂಡಿಸಿದ್ದಾನೆ. ನಿನ್ನ ಕರ್ಮದ ಫಲ ಇದು, ಅನುಭವಿಸು. ಏನೋ ಒಳ್ಳೆಯ ಕರ್ಮ ಮಾಡಿರಬೇಕು, ಜನ್ಮಾಂತರದ ಕರ್ಮ ಮಾಡಿರಬೇಕು. ಗುರುಗಳ ಸನ್ನಿಧಾನದಲ್ಲಿ ಪ್ರವಚನ ಕೇಳುವ ಪುಣ್ಯ ಲಭಿಸಿದೆ. ಎಲ್ಲರಿಗೂ ಲಭಿಸಲ್ಲ. ಕಿವಿ ಇದ್ದವ್ರಿಗೆಲ್ಲ ಪ್ರವಚನ ಕೇಳಬೇಕು ಅಂತೇನಿಲ್ಲ, ಬಾಯಿದ್ದವರೆಲ್ಲ ಪ್ರವಚನ ಹೇಳಬೇಕು ಅಂತೇನಿಲ್ಲ. ಅದು ಬರಬೇಕಾದ್ರೆ
ಜನ್ಮ ಜನ್ಮಾಂತರದ ಪುಣ್ಯ ಬೇಕು. ಈ ಜನ್ಮದಲ್ಲಿ ಭಗವಂತ ಇದರಲ್ಲಿ ಕುದುಕೋ, ನಿನ್ನ ಸಾಧನೆ ಇದೆಯಲ್ಲ, ನಿನ್ನ ಸಾಧನೆಯನ್ನು ಮಾಡು, ಮುಂದೆ ಪೂರ್ತಿಗೊಳಿಸುವಂತ ಈ ಶರೀರವನ್ನು ನಮ್ಮಲ್ಲಿ ಇಡ್ತಾನೆ. ನೀನು ಇಲ್ಲಿ ಕೂಡು ಅಂತ ಭಗವಂತ ಇಡ್ತಾನೆ. ಭಗವಂತ ಕೊಟ್ಟ ಶರೀರ ಇದು, ನಮ್ಮದಲ್ಲ. ನಾವೇನು ಮಾಡ್ತೀವಿ? ನಂದೇ ಶರೀರ, ನಾನು ಯಾರು, ನಾನು ಯಾರಿಗೆ ಸಮ, ನಾನೇ ದೇವರು, ನನ್ನ ಬಿಟ್ಟು ಯಾರಿದ್ದಾರೆ, ಈ ತರಹ ನಾವು ಮಾತಾಡ್ತೀವಿ. ನಾನು ನಾನು ನನ್ನದು ಶರೀರ. ಯಾರಾದರೂ ಬೈದರೆ ನನಗೆ ಬೈದ್ಯಾ ನೀನು ಅಂತನ್ನೋದು. ಅವನು ನನಗೆ ಬೈಲಿಕ್ಕೆ ನಾನು ಅವನಿಗೆ ಕಾಣಲ್ಲ ರೀ, ನನ್ನ ಶರೀರ ಅಲ್ವಾ. ನನಗೆ ಬೈದಿದ್ದಾನ ಅವನು? ಇಲ್ಲ. ಅವನು ಯಾರು ಬೈಲಿಕ್ಕೆ? ಅವನು ಬೈದಿದ್ದಾನ? ಇಲ್ಲ. ಇದು ಬಹಳ ಸೂಕ್ಷ್ಮ ವಿಷಯ, ಶಾಸ್ತ್ರದ ವಿಷಯ. ಅವನು ಬೈದಿದ್ದಾನ? ಇಲ್ಲ. ಅವನಲ್ಲಿರುವ ಭಗವಂತ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅವನಿಂದ ನಮಗೆ ಬಯಸಿದ್ದಾನೆ. ನಾನು ಬೈದೆ, ನಾನು ಕೇಳಿದೆ, ನಾನು ಬೈಸ್ಕೊಂಡೆ, ನನ್ನ ಮರ್ಯಾದೆ ಹೋಯ್ತು? ಇಲ್ಲ ರೀ. ಮರ್ಯಾದೆ ಮಾನ ನಿನ್ನದು, ಅಭಿಮಾನ ನಿನ್ನದು ಅಂತಾರೆ ದಾಸರು. ನಿನ್ನದೇ ಅಯ್ಯ ಮಾನ ಅಭಿಮಾನ, ನಂದೇನಿದೆ, ನೀನು ಹೇಳ್ದಂಗೆ ನಾನು ಕೇಳ್ತಾ ಇದ್ದೇನೆ ಅಂತಾರೆ. ಅವನ ಪ್ರೇರಣೆ ಇಲ್ಲದೆ ಅವನು ಬೈಯಲ್ಲ, ಇನ್ನೊಬ್ಬನು ನಮ್ಮ ಎದುರುಗಡೆ ಇರೋನು ನಮಗೆ ನಿಂದಿಸೋಲ್ಲ. ಅವನ ಪ್ರೇರಣೆ ಇಲ್ಲದೆ ನಾವು ಅದನ್ನು ಕೇಳಲಿಕ್ಕೆ ಶಕ್ಯ ಇಲ್ಲ. ನನ್ನ ಕರ್ಮಕ್ಕೆ ಅನುಸಾರವಾಗಿ ಈ ದೇಹ ಬಂದಿದೆ, ಭಗವಂತ ಕೊಟ್ಟಿದ್ದಾನೆ. ನಾನು ಏನು ಮಾಡಿದರೂ ಕೂಡ ನಾನು ಸ್ವತಂತ್ರ ಅಸ್ವತಂತ್ರ ಅನ್ನುವ ಭಾವನೆ ಇರಬೇಕು. ಅಲ್ಪಜ್ಞನಾದ ಜೀವ, ತಿಳುವಳಿಕೆ ಇಲ್ಲದ ಜೀವ, ಅಜ್ಞಾನಿಯಾದ ಜೀವ, ಎಲ್ಲರನ್ನೂ ಸೇರಿಸಿಕೊಂಡೆ, ಎಲ್ಲ ಪಂಡಿತರನ್ನೂ ಸೇರಿಸಿಕೊಂಡೆ. ಅವರೆಲ್ಲರೂ ಏನು, ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಸ್ವಲ್ಪ ಬಂದೇ ಬರೋದು ಅಲ್ವಾ. ಅತಿ ವಿದ್ವಾನ್ ಯಾರು? ಭಗವಂತ ಒಬ್ಬನೇ ವಿದ್ವಾನ್ ಅನ್ಸ್ಕೊಳ್ಳೋನು. ಅಂಥ ಜ್ಞಾನಿಗಳಿದ್ರು, ಅವಧೂತರಂಥ ಜ್ಞಾನಿಗಳಿದ್ರು, ಜಡಭರತನಂಥ ಜ್ಞಾನಿಗಳಿದ್ರು, ರೋಗಣಗಳಂಥ ಜ್ಞಾನಿಗಳಿದ್ರು, ಜನಕರಾಜನಂಥ ಜ್ಞಾನಿಗಳಿದ್ರು. ಹುಡುಕಿದ್ರೂ ಸಿಗಬೇಕಲ್ವಾ ಅವರು ನಮಗೆ. ಅವ್ರು ಇದ್ದಿದ್ದು ಗೊತ್ತಾಗಲ್ಲ, ಯಾಕಂದರೆ ಅವರಿಗೆ ದೇಹದ ಮೇಲೆ ಅಭಿಮಾನನೇ ಇರಲ್ಲ. ಹಾಗೆ ಆ ಕರ್ಮವನ್ನು ಭಗವಂತ ಮಾಡಿಸ್ತಾ ನೀನು ನಿಂತು ನನ್ನಿಂದ ಮಾಡಿಸಿದ್ದೀಯ್ಯ ಅಂತ ತಿಳುವಳಿಕೆ ಇಲ್ಲದೇನೆ ನಾನೇ ಮಾಡಿದೆ ಅಂತ ಅಜ್ಞಾನಿ ಏನು ಮಾಡ್ತಾನೆ? ಶರೀರದಲ್ಲಿ ಬದ್ಧನಾಗ್ತಾನೆ ಅಂದರೆ ಏನು? ಈ ಶರೀರದಲ್ಲಿ ಬಂದು ಕರ್ಮ ಮಾಡ್ತಾನೆ. ಕೆಟ್ಟ ಕರ್ಮ ಮಾಡಿದರೆ ಆ ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮ ಎತ್ತಾನೆ. ಒಳ್ಳೆ ಕರ್ಮ ಮಾಡಿದರೆ ಆ ಪುಣ್ಯ ಸವಿಲಿಕ್ಕೋಸ್ಕರ ಮತ್ತೆ ಜನ್ಮ ಎತ್ತಾನೆ. ಹುಟ್ಟು ಸಾವು ಅನ್ನುವ ಸಂಸಾರ ಬಂಧದಿಂದ ಬದ್ಧನಾಗ್ತಾನೆ. ಭಗವಂತನ ಅರಿವೇ ಅವನಿಗೆ ಬರುವುದಿಲ್ಲ. ನಮ್ಮ ಹೃದಯದಲ್ಲಿರುವ ಭಗವಂತನ ಇರುವಿನ ಅರಿವು ನಮಗೆ ಎಲ್ಲಿ ತನಕ ಬರಲ್ವೋ ಅಲ್ಲಿ ತನಕ ಭಗವಂತನ ಸಾಕ್ಷಾತ್ಕಾರ ಇಲ್ಲ. ಎಲ್ಲೆಲ್ಲೋ ನೋಡೋದಲ್ಲ. ರಾಮಕೃಷ್ಣನನ್ನು ನೋಡಿದೆ, ರಾಮಕೃಷ್ಣನಿಗೆ ನಮಸ್ಕಾರ ಮಾಡಿದೆ, ರಾಮಕೃಷ್ಣ ದೇವರು ನನಗೆ ಕನಸು ಕಂಡ, ಅವರಿಂದ ಕಂಡಿದ್ದಕ್ಕೆ ಸಾಧನೆ ಬರುತ್ತೆ. ಪರಮಾತ್ಮನ ರೂಪ ಬೇರೆ ಇಲ್ಲ. ಆದರೆ ನಮ್ಮಲ್ಲಿರುವ ಬಿಂಬ ರೂಪನ ದರ್ಶನ ಆಗೋ ತನಕ ನಮಗೆ ಮೋಕ್ಷ ಇಲ್ಲ. ಎಲ್ಲರಲ್ಲಿಯೂ ಒಂದೊಂದು ಬಿಂಬರೂಪಿ ಪರಮಾತ್ಮ ಇದ್ದೇ ಇರ್ತಾನೆ. ಅವನ ದರ್ಶನ ಆಗಬೇಕು. ಅವನ ದರ್ಶನ ಆಗಲಿಕ್ಕೇನೆ ನಾವು ಈ ಸಾಧನೆಗಳನ್ನು ಮಾಡಬೇಕು. ಏಕಾದಶಿ ಉಪವಾಸ ಮಾಡ್ತೀವಿ, ಪ್ರವಚನ ಕೇಳ್ತೀವಿ, ಹೋಗಿ ಇವತ್ತೇ ಮಾಡಿದ, ಮಲಗುವುದಕ್ಕಿಂತ ಮುಂಚೆ ಇವತ್ತೇ ಮಾಡಿದ ಕರ್ಮಗಳು ಏನೇನಿದ್ದಾವೆ, ಭಗವಂತ ನೀನು ನನ್ನಿಂದ ಮಾಡಿಸಿದ್ದೀಯಾ, ಇದೆಲ್ಲವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ. ನಾನು ಮಾಡಿಲ್ಲ, ನೀನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದೀಯಾ, ಇದೆಲ್ಲ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಅರ್ಪಿಸಿದರೆ ಭಗವಂತ ಅನಂತ ಫಲವನ್ನು ಕೊಡ್ತಾನೆ. ಅರ್ಪಿಸಲಿಲ್ಲ ಅಂತಂದರೆ ಆ ಕರ್ಮದ ಫಲ ಅನಂತ ಜನ್ಮಗಳು ಬರ್ತಾ ಇರ್ತವೆ. ಹೀಗೆ ಅಜ್ಞಾನಿ ಭಗವಂತ ಬೈದರೆ ಕೃಷ್ಣ ಪರಮಾತ್ಮ ಜೀವ ತನ್ನದಲ್ಲ, ತನ್ನದು ತಂದು ತಾನು ಅಂದ್ಕೊಂಡ್ಬಿಟ್ಟು ಹಾಳಾಗ್ತಾ ಇದ್ದಾನೆ ಜೀವ ಅಂತ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ. ಅವನ ಮುಂದೆ ಅದ್ಭುತವಾಗಿ ಹೇಳ್ತಾನೆ, ಏವಂ ವಿರಕ್ತಶಯನ ಅಸನಾಟನ ಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾನ್ ತತ್ರ ಅದದನ್ ಗುಣಾನ್ ಪ್ರಕೃತಿಸ್ಥೋಪ್ಯ ಸಂಸಕ್ತೋ ಯಥಾಖಂ ಸವಿತಾ ಅನಿಲಃ. ಅಸ್ವತಂತ್ರನಾದ ಜೀವ ಇದನಲ್ಲ, ಅವನು ಏನು ಮಾಡ್ತಾನೆ? ಈಗ ಜ್ಞಾನಿಯಾದವನು ಏನು ಮಾಡ್ತಾನೆ? ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ರೀ. ಅವಧೂತರು ತಿರೋರು ಜ್ಞಾನಿಗಳು ಕ್ರಿಯೆ ಮಾಡಲ್ಲ ಅಂತೇನಿಲ್ಲ, ಎಲ್ಲ ಕ್ರಿಯೆಗಳನ್ನು ಮಾಡ್ತಾರೆ. ಏನು ಮಾಡ್ತಾನೆ ಅಂತ ಹೇಳ್ತಾನೆ ನೋಡಿ. ಆಸನ, ಅಟನ, ಮಜ್ಜನ, ದರ್ಶನ, ಸ್ಪರ್ಶನ, ಅಘ್ರಾಣನ, ಭೋಜನ, ಶ್ರವಣ, ನಡಿತಾನೆ, ಊಟ ಮಾಡ್ತಾನೆ, ದರ್ಶನ ಮಾಡ್ತಾನೆ, ಸ್ಪರ್ಶ ಮಾಡ್ತಾನೆ, ಆಸನದಲ್ಲಿ ಕೂತ್ಕೊಳ್ತಾನೆ, ಶ್ರವಣವನ್ನು ಮಾಡ್ತಾನೆ, ಭೋಜನವನ್ನು ಮಾಡ್ತಾನೆ. ಎಲ್ಲ ಕ್ರಿಯೆಗಳನ್ನು ಅವನು ನಮ್ಮ ಹಾಗೇನೇ ಮಾಡ್ತಾನೆ.
ಭಾಗವತದಲ್ಲಿ ಉದಾಹರಣೆ ಬಂದ ಪರಮ ಭಕ್ತರು ಇದನ್ನು ಮಾಡ್ತಾ ಇದ್ರು. ಯಾರೂ ಕ್ರಿಯೆ ಮಾಡದೇ ಇರಲಿಕ್ಕಾಗಲ್ಲ, ಮಾಡ್ತಾರೆ. ಆದರೆ ನಾನು ಸ್ವತಂತ್ರ ಕರ್ತೃ ಅಲ್ಲ, ಭಗವಂತ ಸ್ವತಂತ್ರ ಕರ್ತೃ, ನಾನು ಭಗವಂತನ ಅಧೀನ ಅನ್ನುವ ಜ್ಞಾನದಿಂದ ಮಾಡ್ತಾನೆ. ಭಗವಂತ ನೀನು ಮಾಡಿಸ್ತಾ ಇದ್ದೀಯ, ನಾನು ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನದಿಂದ ಕರ್ಮವನ್ನು ಮಾಡ್ತಾರೆ. ಆದರೆ ಅಜ್ಞಾನಿಗಳು, ನಾವುಗಳು ಏನು ಮಾಡ್ತೀವಿ? ನಾನು ಮಾಡಿದೆ, ನಂದು ಮಾಡಿದೆ. ಬೆಳಗ್ಗೆ ಇಲ್ಲೆಲ್ಲ ಕೂತ್ಕೊಂಡು ಕೇಳ್ತೀವಿ, ನಾವು ಹೇಳ್ತೀವಿ, ಮನೆಗೆ ಹೋದ್ಮೇಲೆ ಹೋದರೆ ನಾನು ಮಾಡಿದೆ. ಇದೇ ಬರೋದು. ನಾನು ನನ್ನದು ಎನ್ನುವುದನ್ನು ಎಷ್ಟು ಕಡಿಮೆ ಮಾಡಿಕೊಳ್ಳುತ್ತೀವೋ ಅಷ್ಟು ನಮ್ಮ ಸಾಧನೆಗೆ ಅದು ಪ್ರಯೋಜನ ಆಗತ್ತೆ ಅಂತ ಭಗವಂತ ಹೇಳ್ತಾರೆ. ನಾನು ನನ್ನದು ಆದಷ್ಟು ಕಡಿಮೆ ಮಾಡಿ. ಅತೀ ಬಂಧುಗಳನ್ನು ಅಂಟಿಸಿಕೊಳ್ಳಬಾರದು, ಅತೀ ಗೆಳೆಯರನ್ನು ಅಂಟಿಸಿಕೊಳ್ಳಬಾರದು, ಅತಿಯಾಗಿ ಯಾರ ಮೇಲೆಯೂ ಅನುರಾಗ ಇರಬಾರದು. ಭಗವಂತನ ಮೇಲೆ ಅನುರಾಗ ಇರಬೇಕು, ಅಷ್ಟಿರಬೇಕು. ಹಾಗಿದ್ದರೆ ಅವನು, ನಾವೇನು ಮಾಡ್ತೀವಿ? ಕರ್ಮ ಮಾಡ್ತೀವಿ, ಒಳ್ಳೆ ಕರ್ಮ ಮಾಡ್ತೀವಿ, ಫಲ ಸಿಗಲ್ಲ, ದುಃಖ ಆಗತ್ತೆ, ದುಃಖ ಅನುಭವಿಸ್ತೀವಿ. ಆಮೇಲೆ ಕೆಲವೊಂದು ಟೈಮ್ ಸುಖ ಬರುತ್ತೆ, ಅದನ್ನು ಅನುಭವಿಸ್ತೀವಿ. ಅವೆಲ್ಲ ಅನುಭವಿಸಿದಾಗ ಸುಖ ಬಂದಾಗ ನಮಗೆ ಏನಾಗುತ್ತೆ? ಸಂತೋಷ ಆಗತ್ತೆ. ದುಃಖ ಬಂದಾಗ, ಕಷ್ಟ ಬಂದಾಗ ದುಃಖ ಆಗತ್ತೆ. ಯಾಕಪ್ಪ ಭಗವಂತ ನನಗೆ ಕೊಟ್ಟು, ನಾನು ಇಷ್ಟೆಲ್ಲ ಮಾಡಿದ್ದಲ್ಲ ನಿನಗೆ ಅಂತ ಭಗವಂತನಿಗೆ ಕೇಳ್ತೀವಿ. ಭಗವಂತನ ಜೊತೆ ವ್ಯಾಪಾರ ಮಾಡ್ತೀವಿ. ನಾವು ಕೊಡ್ತೀನಿ, ನೀನು ಕೊಡು ಅಂತ ಅಲ್ವಾ? ಇದು ನಮ್ಮ ಲಕ್ಷಣ. ಜ್ಞಾನಿಗಳ ಲಕ್ಷಣ ಎಲ್ಲ ನೀನೇ ಮಾಡಿಸಿದ್ದೀಯ, ನೀನು ಮಾಡಿಸಿದ್ದು ಅಂತ ಅವನ ನೆನಪಿನಿಂದ ಮಾಡಿದ ಕರ್ಮಗಳು ಹರಿಗೆ ಅರ್ಪಿತ. ಇದೆ ಕಾಯಕವೇ ಕೈಲಾಸ ಅನ್ನೋದು ಭಾಗವತದಲ್ಲಿ ಶಾಸ್ತ್ರದಲ್ಲಿ ಎದ್ದೋ ಬಂದ್ಬಿಟ್ಟಿದೆ. ಕಾಯಕವೇ ಕೈಲಾಸ ಅನ್ನೋ ಸುಮ್ಮನೆ ಕಾಯಕವೇ ಕೈಲಾಸನ ಏನು ಕೆಲಸ ಮಾಡ್ತಾ ಇದ್ದೀನಿ ಅದು ಕೈಲಾಸ ಅಂತ ಅಲ್ಲ. ನೀವು ಏನು ಕೆಲಸ ಮಾಡ್ತಿರಬೇಕಾದರೂ ಕೃಷ್ಣನ ನೆನಪಿರಬೇಕು, ಹರಿಯ ನೆನಪಿರಬೇಕು, ದೇವತೆಗಳ ನೆನಪಿನಿಂದ ಮಾಡಿದರೆ ಆ ಕರ್ಮ ಅವನಿಗೆ ಅರ್ಪಿತ ಆಗತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಕೃಷ್ಣ ಪರಮಾತ್ಮ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾನೆ. ಏನು ಕೊಡ್ತಾನೆ? ಯಥಾ ಖಂ ಸವಿತಾ ಅನಿಲ. ಖಂ ಅಂದರೆ ಆಕಾಶ. ಆಕಾಶ ನೋಡಿ, ಆಕಾಶ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ. ಆಕಾಶ ಏನು ಬಿಸಿಲನ್ನು ಅಂಟಿಸ್ಕೊಳ್ಳಲ್ಲ, ಶಕೆನ ಅಂಟಿಸ್ಕೊಳ್ಳಲ್ಲ. ಆಕಾಶ ಏನು ಬೆವರು ಸುರಿಸಲ್ಲ ಅಲ್ವಾ? ಜೋರ ಮಳೆ ಬರುತ್ತೆ, ಗುಡುಗು ಮಿಂಚು ಬರುತ್ತೆ. ಆಕಾಶಕ್ಕೆ ಏನು ತೇವ ಅಂಟಲ್ಲ, ಆಕಾಶಕ್ಕೇನು ಮಳೆಯಿಂದ ಏನು ತೊಂದರೆ ಬರಲ್ಲ ಅಲ್ವಾ? ಆಕಾಶದಲ್ಲಿ ಏನೆಲ್ಲ ನಡೆದರೂ ಕೂಡ ಆಕಾಶ ತನ್ನಲ್ಲಿ ಏನೂ ಅಂಟಿಸಿಕೊಳ್ಳಲ್ಲ. ಆದ್ದರಿಂದ ಆಕಾಶ, ನಾವೇನಂತಾರೆ ಕೃಷ್ಣ ಪರಮಾತ್ಮ, ಆಕಾಶದಂತೆ ನಿರ್ಲಿಪ್ತನಾಗಿರಯ್ಯ, ಏನು ಮಾಡಿದ್ರು ನೀನು ಅಂಟಿಸಿಕೊಳ್ಳಬೇಡ, ನೀನು ಮಾಡಿದ್ದು ನೀನು ಮಾಡಿಸಿದ್ದು ಅಂತ ನನಗೆ ಹೇಳು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನೊಂದು ಹೇಳ್ತಾನೆ, ಸವಿತಾ. ಸವಿತಾ ಅಂದರೆ ಸೂರ್ಯ. ಸೂರ್ಯ ಕಿರಣಗಳನ್ನು ಬಿಡ್ತಾನೆ, ಪ್ರಖರವಾದ ಕಿರಣಗಳನ್ನು ಬಿಡ್ತಾನೆ. ನದಿ ಸರೋವರಗಳಿಗೆ ಅವರ ಪ್ರತಿಬಿಂಬ ಕಾಣುತ್ತೆ. ಇಷ್ಟೇ ಸೂರ್ಯ ಕಾಣುತ್ತೆ. ನಾವೆಲ್ಲಿಂದ ನೋಡಿದ್ರೆ ಇಷ್ಟೇ ಸೂರ್ಯ ಕಾಣುತ್ತೆ. ಅವನು ಅಷ್ಟೇ ಚಿಕ್ಕದಿದ್ದಾನ? ಇಲ್ಲ. ಅಷ್ಟೇ ಪ್ರಕಾಶನ ಒಂದು ಅಲ್ಲ. ಅಷ್ಟು ವಿಕಾರಗಳಿದ್ದರೂ ಸೂರ್ಯನಿಗೆ ಏನೂ ಅಂತಲ್ಲ. ಸೂರ್ಯ ಯಥಾ ಪ್ರಕಾರ ಇರ್ತಾನೆ. ಹೇಗಿರ್ತಾನೆ? ಸೂರ್ಯ ಆ ತರಹ ನಾವು ಏನನ್ನೂ ಅಂಟಿಸಿಕೊಳ್ಳದ ಹಾಗೆ ಇರಬೇಕು. ಇನ್ನೊಂದು ಅನಿಲ ಅಂದರೆ ಗಾಳಿ, ವಾಯು. ವಾಯು ಎಲ್ಲ ಕಡೆ ಬೀಸತ್ರಿ. ವಾಯುವಿಗೆ ಗಂಧ ಉಂಟಾ? ಇಲ್ಲ. ಕೇಳಿದ್ದೀರಾ ಹಿಂದೆ ಎಲ್ಲ? ವಾಯುವಿಗೆ ಗಂಧ ಉಂಟಾ? ಇಲ್ಲ. ಪೃಥ್ವಿಗೆ ಗಂಧ ಉಂಟು. ಹಾಗಾದರೆ ನಮಗೆ ಗಾಳಿ ಬರುತ್ತಲ್ಲ, ಸುವಾಸನೆ ಬರುತ್ತಲ್ಲ ಅಂದರೆ ಅದೇ ಗಾಳಿ ದೇವರಿಗೆ ಏರಿಸಿದ ಪರಿಮಳದ, ದೇವರಿಗೆ ಏರಿಸಿದ ಹೂವಿನ ಮೇಲೆ ಬೀಸಿದರೆ ಪರಿಮಳ, ಸುಗಂಧದ ಪರಿಮಳ ಬರುತ್ತಲ್ವಾ? ಅದು ಗಾಳಿಯದಲ್ಲ, ಪರಿಮಳ ಹೂವಿನದ್ದು, ಪೃಥ್ವಿದು. ಅದೇ ನಿಮಗೆ ಯಾವುದಾದರೂ ಚರಂಡಿಯ ಮೇಲೆ ಬೀಸಿದರೆ ದುರ್ಗಂಧ, ಅದು ಗಾಳಿಯದ ಗಂಧ ಅಲ್ಲ. ಅವೆಲ್ಲ ಗಂಧಗಳ ಮೇಲೆ ಗಾಳಿ ಬೀಸಿದರೂ ಗಾಳಿಗೆ ಏನೂ ಅಂಟೋಲ್ಲ. ಹಾಗೆ ನಾವು ಏನು ಕರ್ಮ ಮಾಡಿದರೂ, ಏನು ಕೆಲಸ ಮಾಡಿದರೂ ಭಗವಂತನ ಅರಿವಿನಿಂದ ಕೆಲಸ ಮಾಡಿದರೆ ನಾವು ಅದೇ ತರಹ ಏನು ಅಂಟಿಸಿಕೊಳ್ಳದ ಹಾಗೆ ಕೆಲಸ ಮಾಡಬೇಕು. ಆದರೆ ದುರಾದೃಷ್ಟ ನಮ್ಮದೇನಾಗಿದೆ ಅಂದರೆ ನಾವು ಎಲ್ಲ ಅಂಟಿಸ್ಕೊಂಡೆ ಇನ್ನೂ ಅಂಟಲ್ಲ ಅಂತ ಕೂತ್ಕೊಂಡಿದ್ದು ತಂದು ಬೇಕಾದ್ರೆ ಮೈಗಂಟಿಸ್ಕೊಳ್ತೀವಿ.
ಆ ಥರ ನಾವು. ಇದು ನಮಗೂ ಜ್ಞಾನಿಗಳಿಗೂ ಇರುವ ವ್ಯತ್ಯಾಸ. ಮುಂದೆ ಹೇಳ್ತಾನೆ, ವೈಶಾರದ್ಯೆ ಅಕ್ಷಯ ಸಂಗಶಿತಯ ಛಿನ್ನ ಸಂಶಯ ಪ್ರತಿಬುದ್ಧೈವ ಸ್ವಪ್ನಾನಾತ್ವಾದ್ ವಿನವರ್ತತೆ. ಯಾರು ನಿರ್ಲಿಪ್ತನಾಗಿರ್ತಾನೆ ಜೀವ ವೈರಾಗ್ಯದಿಂದ, ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದುಕೊಂಡು ಎಲ್ಲ ಸಂಶಯಗಳನ್ನು ಕಳೆದುಕೊಂಡು ಕನಸಿನಲ್ಲಿ ನಾವು ಕನಸು ಕಾಣ್ತಾ ಇರ್ತೀವಿ. ಕನಸು ಕಾಣಬೇಕಾದ್ರೆ ನಮಗೆ ಕನಸು ಅಂತ ಗೊತ್ತಿರಲ್ಲ, ಇದು ನಿಜವೇನು ಅಂತ ಭ್ರಮೆ. ಕನಸಿನಲ್ಲಿ ಹಾವು ಕಚ್ಚಿದ್ರೆ ನಮಗೆ ದುಃಖ ಆಗತ್ತೆ, ಕನಸಿನಲ್ಲಿ ಐಶ್ವರ್ಯ ಸಿಕ್ಕರೆ ನಮಗೆ ಸುಖ ಆಗತ್ತೆ, ಕನಸಿನಲ್ಲಿ ಯಾರಾದರೂ ನಮಗೆ ಹೊಗಳಿದ್ರೆ ಬಹಳ ಸಂತೋಷ ಆಗತ್ತೆ, ಕನಸಿನಲ್ಲಿ ದೇವರನ್ನ ಕಂಡ್ರೆ ಸಂತೋಷ ಆಗತ್ತೆ, ಕನಸಿನಲ್ಲಿ ಹಾವು ಕಂಡ್ರೆ ಭಯ ಆಗತ್ತೆ. ಆದರೆ ನಾವೇನು ಮಾಡ್ತೀವಿ, ಕನಸು ಅಂತ ತಿಳ್ಕೊಳ್ಳೋದೇ ಇಲ್ಲ. ಅದು ಎಚ್ಚರ ಅಂತ ತಿಳ್ಕೊಂಡು ಅಷ್ಟು ಸುಖ, ಅಷ್ಟು ನಾವು ಅಭಿಮಾನ ಹೋಗಿರಲ್ಲ, ನಮಗೆ ದೇಹದ ಅಭಿಮಾನ ಹೋಗಿರಲ್ಲ. ಕನಸು ಕಾಣ್ತೀವಿ, ಕನಸು ಕಂಡು ಚೆನ್ನಾಗಿ ಕನಸು ಬಿಟ್ಟು ಸುಖ ನಿದ್ರೆ ಅಂತಲ್ಲ, ಸುಖ ನಿದ್ರೆಯಲ್ಲಿ ಕನಸು ಬೀಳಲ್ಲ, ಸುಷುಪ್ತಿ ಅಂತಾರೆ ಅದಕ್ಕೆ, ಕನಸು ಬೀಳಲ್ಲ. ಕನಸಿನಲ್ಲಿ ನಾವು ಅದನ್ನು ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ, ಹೊರಗಡೆ ಇರುವುದೇ ಪದಾರ್ಥ ನನಗೆ ಕನಸಿನಲ್ಲಿ ಕಾಣ್ತು. ಹೊರಗಡೆ ಯಾರೋ ಕನಸಿನಲ್ಲಿ ಬಂದರು, ನಮ್ಮ ತಾಯಿ ತಂದೆನೋ ಯಾರೋ ಬಂದರು, ಅಮ್ಮ ನೀನು ಇವತ್ತು ಕನಸಿನಲ್ಲಿ ಬಂದುಬಿಟ್ಟಿದ್ದೆ ಅಂತ ಹೇಳಿ ಭ್ರಾಂತಿಯಿಂದ ಮಾತಾಡ್ತೀವಿ. ಅಮ್ಮ ಬಂದಿರಲ್ಲರಿ, ಅಮ್ಮನ ಚಿತ್ರ ಬಂದಿರತ್ತಲ್ಲಿ. ರಕ್ತ ಮಾಂಸದಿಂದ ಕೂಡಿದ ಅಮ್ಮ ನಿಮ್ಮ ಕನಸಿನಲ್ಲಿ ಹೆಂಗೆ ಬರ್ತಾಳೆ ಅಲ್ವಾ? ಅದೇ ಅಲ್ಲಿ ಕಂಡ ಅಮ್ಮನ ಚಿತ್ರ ಹೊರಗಿನ ಅಮ್ಮನದ್ದು ಅಮ್ಮನೇ ಅಂತ ತಿಳಿದುಕೊಂಡ್ರೆ ಅದು ಭ್ರಮೆ, ಭ್ರಾಂತಿ. ಆ ಭ್ರಾಂತಿಯಲ್ಲೇ ನಾವಿದ್ದೇವೆ. ಈ ಮೂಢರು ಪರಮಾತ್ಮ ಹೆಂಗೆ ಒಪ್ಪಿಸ್ತಾನೆ ಅಂದರೆ, ಸ್ವಪ್ನದಲ್ಲಿ ಏನು ಕಂಡದ್ದನ್ನು ಹೊರಗಡೆದೇ ಅಂತ ಏನು ತಿಳ್ಕೊಳ್ತೀವಿ, ಆ ಭ್ರಮೆಯಂತನೇ ನಾವು ನಮ್ಮದಲ್ಲದ್ದನ್ನು ನಮ್ಮ ಶರೀರ ಅಂದ್ಕೊಳ್ಳೋದು, ನಾನು ಮಾಡಿದ್ದನ್ನು ನಾನು ಮಾಡಿದೆ ಅಂದ್ಕೊಳ್ಳೋದು, ನಂದಲ್ಲದ್ದನ್ನು ನಂದು ಅಂದ್ಕೊಳ್ಳೋ ಭ್ರಮೆಯಲ್ಲಿ ನಾವು ಬದುಕ್ತೇವೆ. ಆ ಭ್ರಮೆಯಿಂದನೇ ಕನಸಿನಲ್ಲಿ ಹೇಗೆ ಸುಖ ದುಃಖ ಅನುಭವಿಸ್ತಾನೋ ಈ ಜೀವ ಆ ಭ್ರಮೆಯಿಂದ ಸುಖ ದುಃಖವನ್ನು ಅನುಭವಿಸ್ತಾನೆ, ಕರ್ಮಫಲವನ್ನು ಅನುಭವಿಸ್ತಾನೆ. ಜ್ಞಾನಿಗಳು ಯಾವ ಕರ್ಮಫಲವನ್ನು ಅನುಭವಿಸೋದಿಲ್ಲ. ಯಾಕೆ ಅಂದರೆ ಅವರಿಗೆ ತಮ್ಮ ದೇಹದ ಮೇಲೆ ಅಭಿಮಾನನೇ ಇರಲ್ಲ. ಉದಾಹರಣೆಗಳು ಬಹಳ ಬಂದಿದ್ದಾವೆ ಭಾಗವತದಲ್ಲಿ. ವೈಶಾರದೆ ಅಂದರೆ, ಶಾರ ಅಂದರೆ ಸಂಸ್ಕೃತದಲ್ಲಿ ವಿಶರಣೆ ಅಂತ ತೆಗೆದುಕೊಂಡ್ರೆ ಸಂಸಾರ ಅಂತ ಅರ್ಥ. ಶಾರ ಅಂತ ತೆಗೆದುಕೊಂಡ್ರೆ ಸಂಸಾರದಲ್ಲಿ ನಾವಿದ್ದೇವೆ. ವಿ ಅಂದರೆ ಪರಮಾತ್ಮ. ವಿಶೇಷವಾದ ವಿಶಿಷ್ಟವಾದ ಶಾರವನ್ನು ನಮಗೆ ಕೊಡ್ತಾನೇ ಇರ್ತಾನೆ ಭಗವಂತ. ಸಂಸಾರವನ್ನು ಕೊಡ್ತಾನೇ ಇರ್ತಾನಲ್ವ, ಅದಕ್ಕೆ ಅವನಿಗೆ ವಿಶಾರದ, ವೈಶಾರದ ಅಂತ ಭಗವಂತನಿಗೆ ಹೆಸರು. ನಾನಾತ್ವ ಅಂತ ಬಂತು. ನಾನಾತ್ವ ಅಂದರೆ ಏನು? ಏನು ಬೇರೆ ಬೇರೆದಾ? ನಾನಾತ್ವ ಅಂದರೆ ಬೇರೆನಾ? ಎಲ್ಲ ನಾನಾ ವಿಧನ ಕನ್ನಡದಲ್ಲಿ ಮಾತಾಡೋದಕ್ಕೆ ಅಲ್ಲರಿ. ನಾನಾತ್ವ ಅಂದರೆ ಏನು ಇದೆಯೋ ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದು, ಮಿಥ್ಯಾಜ್ಞಾನವೇ ನಾನಾತ್ಮ. ದೇವರು ಗುಣವಂತ, ದೇವರನ್ನು ನಿರ್ಗುಣ ಅಂತ ತಿಳಿದುಕೊಳ್ಳುವುದೇ ನಾನಾತ್ಮ. ದೇವರು ಪೂರ್ಣಾನಂದಮಯ, ಪೂರ್ಣಾನಂದ ಸ್ವರೂಪ, ದೇವರಿಗೆ ಅಜ್ಞಾನತೆಯನ್ನು ತಿಳಿದುಕೊಳ್ಳುವುದು ನಾನಾತ್ಮ. ದೇವರಿಗೆ ದುಃಖವೇ ಇಲ್ಲ, ದೇವರು ಪೂರ್ಣ ಆನಂದಮಯ, ದೇವರು ಒಂದು ಜ್ಞಾನದ ಮುದ್ದೆ, ದೇವರಿಗೂ ಅವನ ಅವಯವಗಳಿಗೂ ಅವನ ಗುಣಗಳಿಗೂ ಭೇದ ಇಲ್ಲ ಅಂತ ತಿಳಿದುಕೊಳ್ಳದೆ ಅವನಿಗೆಲ್ಲ ಭೇದ ಇದೆ. ಅಯ್ಯೋ ರಾಮ ಸೀತೆಯನ್ನು ಕಳಿಸ್ಬಿಟ್ಟು ಸೀತೆಯನ್ನು ರಾವಣ ತಿಳ್ಕೊಂಡು ಹೋದಾಗ ಎಷ್ಟು ಹೊತ್ತು ಬಿಟ್ಟ ರಾಮ ಅಂತಂದು ಬಿಟ್ಟರೆ ರಾಮಾಯಣ ಕೇಳಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ. ರಾಮನೇ ಯಾಕ್ರಿ ಹೇಳ್ತಾನೆ, ಸೀತೆ ಯಾವಾಗಲೂ ಅವನ ಹೃದಯದಲ್ಲಿದ್ದಾಳೆ, ರಾವಣ ಕದ್ಕೊಂಡು ಹೋಗಿದ್ದು ಏನು? ರಾಮ ಹುಡುಕಬೇಕಾ ಸೀತೆಯನ್ನ? ನಿತ್ಯ ದಂಪತಿಗಳವರು, ವಿಯೋಗನೇ ಇಲ್ಲ ಅವರಿಗೆ. ಅದನ್ನು ತಿಳಿದುಕೊಂಡು ಬಿಟ್ಟರೆ ನಾವೆಲ್ಲ ಕೇಳಿಬಿಟ್ಟು ಎಲ್ಲ ಥರದ ಕಥೆಗಳನ್ನು ಕೇಳಿಬಿಟ್ಟು ಹೀಗೆ ರಾಮ ಅಯ್ಯೋ ಅಂದ್ಬಿಟ್ಟ, ಅಯ್ಯೋಪೋಸ ಮಾಡಿಬಿಟ್ಟ ಅಂತ ತಿಳ್ಕೊಂಡ್ಬಿಟ್ರೆ ರಾಮಾಯಣ ಕೇಳಿದ್ದು ವ್ಯರ್ಥ. ಅದರಿಂದ ಪಾಪ ಗಂಟಕ್ಕೆ ಹೊರತು ಪುಣ್ಯ ಬರಲ್ಲ. ಅದು ಹೇಗೆ ಅಂದರೆ, ಮಿಥ್ಯಾಜ್ಞಾನ, ಪ್ರಪಂಚ ಇದೆ, ಪ್ರಪಂಚ ಸುಳ್ಳು ಅನ್ನೋದು ನೀವು ಕಾಣ್ತಿದ್ದೀರಾ, ನೀವು ಸುಳ್ಳು, ನಾನು ಹೇಳ್ತಾ ಇದ್ದೀನಿ ಸುಳ್ಳು, ಕಂಡಿದ್ದೆಲ್ಲ ಸುಳ್ಳು, ಕಾಣದೇ ಇದ್ದಿದ್ದು ನಿಜ. ಕಂಡಿದ್ದು ಸುಳ್ಳು ಯಾಕೆ ಅಂದರೆ ನಮಗೆ ಅಜ್ಞಾನ ಇರೋದ್ರಿಂದ ಎಲ್ಲ ಕಾಣ್ತಾ ಇದೆ.
ನನಗೆ ಅಜ್ಞಾನ ಇರೋದ್ರಿಂದ ನೀವೆಲ್ಲ ಕಾಣ್ತಾ ಇದ್ದೀರ, ನಿಮಗೆ ಅಜ್ಞಾನ ಇರೋದ್ರಿಂದ ಎಲ್ಲ ಪ್ರಪಂಚ ಕಾಣ್ತಾ ಇದೆ. ನಿಮಗೆ ಯಾವಾಗ ಅಜ್ಞಾನ ಅನ್ನೋದು ಹೋಯಿತೋ ನಿಮಗೇನು ಈ ಪ್ರಪಂಚನೇ ಕಾಣಲ್ಲ, ಎಲ್ಲರೂ ಶೂನ್ಯ. ಆವಾಗ ನಮ್ಮ ಗುರುಗಳು ಹೇಳ್ತಿದ್ರು, ಆವಾಗ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನೆ ಗುರುಗಳಿಗೆ, ಗುರುಗಳೇ ನೀವು ನಮಗೆ ಪಾಠ ಹೇಳ್ತಾ ಇದ್ದೀರಾ, ಹೌದಲ್ವಾ? ನೀವು ಪಾಠ ಹೇಳ್ತಾ ಇದ್ದೀರಾ, ನಿಮಗೆ ನಾವು ಕಾಣ್ತಾ ಇದ್ದೀವಿ ಅಂದರೆ ನೀವು ಅಜ್ಞಾನಿಗಳಾದ್ರಲ್ಲ. ನಿಮಗೆ ನಾವು ಪಾಠ ಹೇಳ್ತಿದ್ರೆ ನಾವು ಕಾಣ್ತಾ ಇದ್ದೀವಿ ಅಂದರೆ ನೀವು ಅಜ್ಞಾನಿಗಳು. ಯಾಕಂದರೆ ನೀವೇ ಹೇಳ್ತೀರಾ ಅಜ್ಞಾನಿಗಳಿಗೆಲ್ಲ ಕಾಣುತ್ತೆ ಪ್ರಪಂಚ, ಜ್ಞಾನಿಗಳಿಗೆ ಯಾವಾಗ ಸಾಕ್ಷಾತ್ಕಾರ ಇದ್ರೆ ನೀವು ಕಾಣಲ್ಲ ಅಂತ ಹೇಳ್ತೀರ. ನಿಮಗೆ ನಾವು ಕಾಣ್ತಾ ಇದ್ದೀವಿ ಅಂದರೆ ನೀವು ಅಜ್ಞಾನಿಗಳು. ನಿಮ್ಮಂಥ ಅಜ್ಞಾನಿಗಳ ಹತ್ರ ನಾನೇ ಪಾಠಕ್ಕೆ ಬರಬೇಕು ಅಂತ. ನಿಮಗೆ ಕಾಣಲ್ಲ ಅಂದರೆ ನೀವು ಪಾಠ ಹೇಗೆ ಹೇಳ್ತೀರಾ? ನಿಮಗೆ ನಾವು ಕಾಣಲ್ಲ ಅಂದರೆ ಪಾಠ ಹೇಳಿ ಬರಲ್ಲ, ನಾವು ಕಂಡ್ವಿ ಅಂದರೆ ನೀವು ಅಜ್ಞಾನಿಗಳು. ಹೀಗೆ ಆ ತರ್ಕದಲ್ಲಿ ಶಾಸ್ತ್ರದಲ್ಲಿ ಬರುತ್ತೆ. ಹಾಗೆ ಇದೆಲ್ಲ ಮಿಥ್ಯಾಜ್ಞಾನಗಳು, ಮಿಥ್ಯಾಜ್ಞಾನಗಳು. ಹಾಗಾಗಿ ಆ ಮಿಥ್ಯಾ ಬರುತ್ತೆ. ಸ್ವಪ್ನದಲ್ಲಿ ಮೊಲದ ಕೊಂಬು ಕಾಣ್ತಾನೆ, ಎಚ್ಚರವಾದಾಗ ಆ ಮೊಲದ ಕೊಂಬು ಮೊಲಕ್ಕೆ ಕೊಂಬಿದೆಯಾ ಅಂತ ಹುಡುಕ್ತಾನೆ. ಇದು ಭ್ರಾಂತಿನೇ, ಅದು ಬಹಳ ದೊಡ್ಡ ವಿಷಯ ಶಾಸ್ತ್ರದಲ್ಲಿ. ಹಾಗೆ ಮಿಥ್ಯಾಜ್ಞಾನ ಬರುತ್ತೆ, ಮಿಥ್ಯಾಜ್ಞಾನ ಇರುತ್ತೆ. ಯಾವಾಗ ಅವನ್ನೆಲ್ಲವನ್ನೂ ಪರಿಹಾರ ಮಾಡಿಕೊಂಡು ವೈರಾಗ್ಯದಿಂದ ಪರಿಹಾರ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡ್ತಾನೋ ಆ ಮಿಥ್ಯಾಜ್ಞಾನ ಎಲ್ಲ ನಾಶ ಆಗತ್ತೆ. ಅವನ ಯೋಗ್ಯತೆಗೆ ಅನುಸಾರವಾಗಿ ಆ ಮಿಥ್ಯಾಜ್ಞಾನ ನಾಶವಾಗಿ ಅವನು ಸಂಸಾರದಿಂದ ಬಂಧಮುಕ್ತನಾಗ್ತಾನೆ ಅಂತ ಹೇಳ್ತಾನೆ. ಯಾರಿಗೆ ತನ್ನ ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಚಟುವಟಿಕೆಗಳೆಲ್ಲವೂ ಫಲಾಶೆ ಇಲ್ಲದವುಗಳಾಗ್ತಾವೋ, ಅಂದರೆ ಯಾವ ಚಟುವಟಿಕೆ ಇಂದ್ರಿಯಗಳಲ್ಲಿ ತಿಂತಾನೆ ಅದರಿಂದ ಯಾವ ಚಟುವಟಿಕೆ, ಹೊಟ್ಟೆ ತುಂಬಬೇಕು ಅಂತ ತಿನ್ನಬೇಕು ಅಷ್ಟೇ. ಹೊಟ್ಟೆ ಜೀವನ ಮಾಡಬೇಕು ಅಂತ ತಿನ್ನಬೇಕು, ತಿನ್ನಲಿಕ್ಕೋಸ್ಕರ ಜೀವಿಸಬಾರ್ದು. ಈಗಿರೋದು ವಿರುದ್ಧನೇ, ತಿನ್ನಲಿಕ್ಕೋಸ್ಕರನೇ ಜೀವಿಸೋದು. ಎಲ್ಲೆಲ್ಲಿ ಏನೇನು ಸಿಗ್ತದೋ ಹುಡ್ಕೊಂಡು ಹೋಗೇ ತಿನ್ನೋದು. ಜೀವನಕ್ಕೋಸ್ಕರ ತಿನ್ನಬೇಕು ಹೊರತು ತಿನ್ನಲಿಕ್ಕೋಸ್ಕರ ಜೀವಿಸಬಾರ್ದು. ಬದುಕಲಿಕ್ಕೆ ಎಷ್ಟು ಅವಶ್ಯನೋ ಅಷ್ಟು ತಿನ್ನಬೇಕು, ಅಷ್ಟು ತಿನ್ನಬೇಕು, ಅಷ್ಟು ನೋಡಬೇಕು, ಒಳ್ಳೆಯ ನೋಟಗಳನ್ನು ನೋಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಇವನ್ನೆಲ್ಲ ಮಾಡಿಬಿಟ್ಟು ಫಲಾಪೇಕ್ಷೆ ಇರಬಾರ್ದು. ನೀನು ಕೊಟ್ಟಿದ್ದೀಯಪ್ಪ ಭಗವಂತ, ನಾನು ಎಷ್ಟು ಕೊಟ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ನನಗೆ ಇನ್ನೂ ಬೇಕು, ಇನ್ನೂ ಬೇಕು, ಇಷ್ಟು ಕೊಟ್ಟು ಅವನಿಗೆ ಎಷ್ಟು ಕೊಟ್ಟು ಇವನಿಗೆ ಇಷ್ಟು ಕೊಟ್ಟು, ನೀವು ಎಷ್ಟು ಕೊಟ್ಟಿದ್ದಾರೋ ನಿನಗೇನು ಲಬ್ಧನೋ ಭಗವಂತ ಅದನ್ನು ಕೊಡ್ತಾನೆ. ಭಗವಂತ ಎಂದೂ ಮೋಸ ಮಾಡಲ್ಲ. ನಿನಗೇನು ಕೊಟ್ಟಿಲ್ಲ ಅಂದರೆ ನಿನಗೆ ಅದನ್ನು ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತಲೇ ಅರ್ಥ. ಅದನ್ನು ಭಗವಂತ ಕೊಡ್ತಾನೆ. ಇವೆಲ್ಲ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಫಲ ಆಶೆ ಇಲ್ಲದವಳಾಗ್ತಾವೋ ಆವಾಗ ಅವನು ಇಂತಹ ಮನುಷ್ಯರ ದೇಹದಲ್ಲಿದ್ದರೂ ಕೂಡ ಅವನು ಜೀವನ್ಮುಕ್ತಾಗಿ ಇಲ್ಲಿದ್ದರೂ ಕೂಡ ಜೀವನ್ಮುಕ್ತ ಅನಿಸ್ತಾನೆ. ಯಾಕಂದರೆ ಆ ದೇಹದ ಮೇಲೆ ಅಭಿಮಾನ ಇರಲ್ಲ ಅವನಿಗೆ, ಜೀವನ್ಮುಕ್ತ ಅನಿಸ್ಕೊಳ್ತಾನೆ ಅವನು. ಆವಾಗ ಆ ಜೀವನ್ಮುಕ್ತನಿಗೆ ಯಾವ ಪಾಪಿಗಳ ಬೇಕಾದರೂ ಬಂದು ಎಲ್ಲಾದರೂ ಬಂದು ಹೊಡಿಬಹುದು, ಎಲ್ಲಾದರೂ ಬಂದು ಹಿಂಸಿಸ್ಬೋದು, ಅವನಿಗೆ ಕತ್ತಿಸಬಹುದು, ಕೈ ಕತ್ತರಿಸ್ಬೋದು, ಕಾಲು ಕತ್ತರಿಸ್ಬೋದು. ಅವನೇನು ಮಾಡ್ತಾನೆ ಅಂತಂದರೆ, ಅಥವಾ ಯಾರಾದರೂ ಬಂದು ಅವನಿಗೆ ಸನ್ಮಾನ ಮಾಡ್ಬೋದು. ಅವನೇನಂತ ಗೊತ್ತಾ, ನಂದಲ್ಲ ಇದು, ನನ್ನ ದೇಹ, ನೀನು ಬಂದು ಮಾಡ್ತಾ ಇದೀಯಾ ಮಾಡು, ನಿನ್ನಿಚ್ಛೆ, ಪರಮಾತ್ಮ ನಿಂಗೆ ಪ್ರೇರಣೆ ಮಾಡಿದ್ದಾನೆ ಮಾಡು. ನೀನು ಬೈದ್ಯಾ, ನನಗೆ ಹೊಡೆದ್ಯಾ, ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಾನಲ್ಲ, ನನಗೆ ಹೊಡಿಲಿಕ್ಕೆ, ಜೀವನಿಗೆ ಹೊಡಿಲಿಕ್ಕೆ ನಿನಗೆ ಆಗಲ್ಲ. ಈ ಶರೀರಕ್ಕೆ ಹೊಡಿಬೋದು ಅಂತೇನೆ, ಜೀವನಕ್ಕೆ ಹೊಡಿಲಿಕ್ಕಾಗಲ್ಲ. ನೀನು ಬೈದ್ಯಾ, ನೀನು ಬೈದಿರೋದು ಯಾರಿಗೆ? ಆಮೇಲೆ ನೀನು ಸನ್ಮಾನ ಮಾಡಿದ್ಯಾ, ನಾವೇನು ಮಾಡ್ತೀವಿ, ಸನ್ಮಾನ ಮಾಡಿದ ತಟ್ಟ ಉಬ್ಬುತ್ತೀವಿ. ಯಾರಾದರೂ ಒಂದು ಸ್ವಲ್ಪ ದಾನ ಗೀನ ಜಾಸ್ತಿ ಕೊಟ್ಟುಬಿಟ್ಟು ಯಾರಾದರೂ ಒಂದಿಷ್ಟು ಉಡುಗೊರೆ ಕೊಟ್ಟುಬಿಟ್ರೆ ಮುಖ ಅರಳೋಗ್ಬಿಡತ್ತೆ. ಎಂಥ ಜ್ಞಾನ, ಎಂಥ ಒಳ್ಳೆಯವರಪ್ಪ ಅವರು, ಎಷ್ಟು ದಾನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಹೊಗಳಿಕ್ಕೆ ಮುಂದೆ ಬರುತ್ತದೆ, ಹೊಗಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ನನಗೆ ಫಲ ಇದೆ, ಅವನು ಕೊಟ್ಟಿದ್ದಾನೆ, ಅವನು ಕೊಡೋ ಯೋಗ್ಯತೆ ಇದೆ, ಕೊಟ್ಟಿದ್ದಾನೆ. ಅವನನ್ನು ಹೊಗಳಿದ್ರೆ, ಅತಿಯಾಗಿ ಹೊಗಳಿದರೂ ನಿಷ್ಫಲ. ಅವನು ಕೊಟ್ಟ, ನಾನು ತಗೊಂಡೆ ಅಂದರೂ ನಿಷ್ಫಲ. ಹೀಗೆ ಈಗ ಯಾರು ತಿಳ್ಕೊಳ್ಳಲ್ವೋ ಅವರು ಜೀವನ್ಮುಕ್ತರಾಗ್ತಾರೆ, ಮನೋವಿಕಾರಕ್ಕೆ ಒಳಗಾಗಲ್ಲ. ನೋಡಿ, ಯಾರಾದರೂ ಬೈತಾ ಇದ್ದರೆ ನಮಗೆ ವಿಕಾರ ಆಗತ್ತೆ, ಬೇಜಾರಾಗತ್ತೆ. ನನಗಲ್ಲ ಅಂತ ಇದ್ಬಿಟ್ರೆ ವಿಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗಲ್ಲ ಅವನು ಬೈತಾ ಇರೋದು ಅಂತ ಅಂದ್ಕೊಂಡ್ರೆ, ಅಥವಾ ಯಾರಾದರೂ ಹೊಗಳಿದ್ರೆ ನನಗೆ ಹೊಗಳಲ್ಲ, ನನಗೇನಿಲ್ಲ, ನನಗೆ ಪರಮಾತ್ಮ ನಿನಗೆ ಅರ್ಪಿತ ಎಲ್ಲ ಅಂತ ಹೇಳಿಬಿಟ್ರೆ ಮನಸ್ಸಿನ ವಿಕಾರ ಬರಲ್ಲ, ಕ್ರೋಧ ಬರಲ್ಲ, ಕಾಮನೆ ಬರಲ್ಲ.
ಮತ್ತೆ ಮುಂದೆ ಕೃಷ್ಣ ಪರಮಾತ್ಮ ಅದ್ಭುತವಾದ ಮಾತು ಹೇಳ್ತಾನೆ, ನಸ್ತುವೀತ ನ ನಿಂದೇತ ಕುರುವತ ಸಾಧುವ ವದತೋ ಗುಣದೋಷಾಭ್ಯಾಂ ವರ್ಜಿತ ಸಮಧೃನ್ಮುನಿ. ಸರ್ವತ್ರ ಎಲ್ಲ ಕಡೆ ವ್ಯಾಪ್ತ ಪರಮಾತ್ಮ, ನಿರ್ದೋಷ, ದೋಷದ ಲೇಷವೂ ಇಲ್ಲ ಭಗವಂತ ಅಂತ ತಿಳಿದುಬಿಟ್ಟು, ಶ್ರೀಹರಿ ಅಂತ ತಿಳಿದುಬಿಟ್ಟು, ಗುಣದೋಷಗಳಿಂದ ದೂರನಾಗ್ತಾನಲ್ಲ ಜೀವನ್ ಮುಕ್ತ. ಅವನೇನು ಮಾಡ್ತಾನೆ, ಯಾರಾದರೂ ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ಬೈಲಿ ಹಾಡು ಹೇಳಲಿ ಅವನ್ನು ಹೊಗಳೋದೂ ಇಲ್ಲ, ನಿಲ್ಲಿಸೋದು. ನೀನು ಹೊಗಳದು, ನೀನು ಎಷ್ಟು ಚೆನ್ನಾಗಿ ಹಾಡು ಹೇಳಿದಲ್ಲಪ್ಪ ಅಂತ ಹೊಗಳೋದೂ ಇಲ್ಲ. ಯಾಕೆಂದರೆ ನೀನು ಹೇಳಿಲ್ಲ, ನಿನ್ನಲ್ಲಿರುವ ಪರಮಾತ್ಮ ಹೇಳಿದ್ದು ಅಂತ ಅವನಿಗೆ ಗೊತ್ತು, ಹೇಳಿಸಿದ್ದಾನೆ ಅಂತ ಗೊತ್ತು. ನಾನು ಕೇಳಿಲ್ಲ, ನನ್ನಲ್ಲಿರುವ ಪರಮಾತ್ಮ ಕೇಳ್ತಿದ್ದಾನೆ ಅನ್ನೋದು ಗೊತ್ತು. ಹಾಗಾಗಿ ನಿಂದಿಸೋದೂ ಇಲ್ಲ. ನ ಸ್ತುವೀತ ನ ನಿಂದೇತ ಕುರ್ವತಃ, ಏನು ಮಾಡಿದರು ಸಾಧು ನುಡಿಯಲ್ಲಿ ಕೆಟ್ಟದನ್ನು ಮಾಡಲಿ, ಕೆಟ್ಟದನ್ನು ಮಾಡಿದ ತಕ್ಷಣ ನಿನ್ನ ವಂಶ ಹಾಳಾಗೋಗಲಿ, ನಿನ್ನಲ್ಲಿ ಬೈತಾ ಇರ್ತಾರಲ್ಲ, ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ ಜನಗಳು, ಆ ಬೈಬಾರ್ದು, ಬಿಟ್ಟು ಬಿಡಿ, ಅವನ ಮಾಡಿ ಅವನು ಬೈಕೊಂಡು ಹೋಗ್ತಾ ಇರ್ತಾನೆ, ಏನು ಮಾಡಲಿಕ್ಕಾಗಲ್ಲ. ಇದು ಆಚರಣೆಗೆ ತರೋದು ಭಾಳ ಕಷ್ಟ. ತರಬೇಕು ಅಂತ ನಿಧಾನಕ್ಕೆ, ಇವತ್ತು ಕೇಳಿಬಿಟ್ವಿ ನಾಳೆಯಿಂದ ಮಾಡಿಬಿಟ್ವಿ ಅಂತಂದರೆ ಭಾಳ ಕಷ್ಟ ಇದೆ ಅದು ಮಾಡೋದು, ಎಲ್ಲರಿಗೂ ಸಾಧ್ಯ ಇಲ್ಲ. ಜ್ಞಾನಿಗಳಿಗೆ ವಿದ್ವಾಂಸರಿಗೆ, ಅಂದರೆ ವಿದ್ವಾಂಸರು ಅಂದರೆ ನಾವಿಂತಹ ವಿದ್ವಾಂಸರುಗಳಲ್ಲ, ಅಂತಹ ಉತ್ಕೃಷ್ಟ ಜೀವಿಗಳಿಗೆ ಅದನ್ನು ನಾವು ಕ್ರಮೇಣ ಸಾಧನೆ ಮಾಡ್ತಾ ಬರಬೇಕು. ಸಮಧೃನ್ಮುಹಿ, ಎಲ್ಲರನ್ನೂ ಒಂದೇ ಕಾಣಬೇಕು, ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಕಾಣಬೇಕು, ಎಲ್ಲ ಜನಗಳನ್ನು ಒಂದೇ ಕಾಣಬೇಕು. ಅಂದ್ರೆ ಅರ್ಥ ಏನು? ಈಗ ಬಹಳ ಬಹಳ ಅಪಪ್ರಚಾರಗಳೆಲ್ಲ, ಎಲ್ಲ ಪ್ರಾಣಿಗಳು ಒಂದೇ, ನಾಯಿನೂ ಒಂದೇ, ಹಂದಿನೂ ಒಂದೇ, ಹಸುನೇ ಒಂದೇ ಅನ್ಲಿಕ್ಕಾಗತ್ತಾ? ಇಲ್ಲ. ಮತ್ತು ಎಲ್ಲ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡಬೇಕು ಅಂದರೆ ಆ ನಾಯಿ ಕರ್ಕೊಂಡ್ಬಂದು ಪೂಜೆ ಮಾಡಲಿಕ್ಕಾಗತ್ತಾ? ಇಲ್ಲ. ಯಾಕೆ? ಎಲ್ಲ ದೃಷ್ಟಿಯಲ್ಲಿ ಎಲ್ಲ ಅವಕ್ಕೆಲ್ಲ ಏನು ಕೇಳ್ತಾರೆ? ಅಧಿಷ್ಠಾನ ಅಂತಾರೆ. ಅಧಿಷ್ಠಾನದಲ್ಲಿರುವ ಪರಮಾತ್ಮ ಒಬ್ಬನೇ, ಎಲ್ಲರಲ್ಲೂ ಪರಮಾತ್ಮ ಇರ್ತಾನೆ. ಆ ಪರಮಾತ್ಮನಿಗೆ ಗೌರವಿಸಿ. ಅಧಿಷ್ಠಾನಗಳು ಈಕ್ವಲ್ಲು. ಈಗ ಏನಾಗತ್ತೆ ಅಂದರೆ ಸಮಾನರಪ್ಪ, ನಾನು ಸಮಾನ ನೀನು ಸಮಾನ, ಇವೆಲ್ಲ ಸಮಾನತೆ ಅಲ್ಲರಿ. ಸಮಾನತೆ ಅನ್ನೋದು ಇದಕ್ಕಲ್ಲ. ಯಾಕೆ ಅಂದರೆ ಯಾರು ಈಕ್ವಲ್ ಆಗಿರ್ತಾರಲ್ವ, ಒಂದು 10 ಜನ ಈಕ್ವಲ್ ಇರ್ತಾರಲ್ಲ, ಅವರಲ್ಲಿ ಭೇದ ಕಲ್ಪಿಸುವುದು ಸಮಾನತೆ ಅಲ್ಲ. ಟ್ರೀಟ್ ಈಕ್ವಲ್ಸ್ ಆ್ಯಸ್ ಈಕ್ವಲ್ಸ್, ಟ್ರೀಟ್ ಅನ್ಈಕ್ವಲ್ಸ್ ಆ್ಯಸ್ ಅನ್ಈಕ್ವಲ್ಸ್. ಅನ್ಈಕ್ವಲ್ಸ್ನ ಈಕ್ವಲ್ ಅಂತ ಟ್ರೀಟ್ ಮಾಡಿದರೆ ಅದು ಸಮ ಆಗಲ್ಲ, ಈಕ್ವಲ್ನ ಅನ್ಈಕ್ವಲ್ ಅಂತ ಟ್ರೀಟ್ ಮಾಡಿದರೆ ಅದು ಸಮ ಆಗಲ್ಲ ಅಲ್ವಾ? ಒಂದು ಲೋಟನೂ ಸಮ, ಒಂದು ಕೊಡನೂ ಸಮ ಅನ್ಲಿಕ್ಕಾಗತ್ತಾ? ಕೊಡದಲ್ಲಿರುವ ನೀರು ಒಂದೇ, ಲೋಟದಲ್ಲಿರುವ ನೀರು ಒಂದೇ, ಅದರಿಂದ ಆ ಕೊಡನೂ ಲೋಟನೂ ಒಂದೇ ಸಮ ಅನ್ಲಿಕ್ಕಾಗತ್ತಾ? ಅದರ ಯೋಗ್ಯತೆ ಬೇರೆ, ಇದರ ಯೋಗ್ಯತೆ ಬೇರೆ. ಈ ಜೀವನ ಯೋಗ್ಯತೆ ಬೇರೆ, ಈ ಜೀವನ ಯೋಗ್ಯತೆ ಬೇರೆ. ಅಧಿಷ್ಠಾನ ಎಲ್ಲರಲ್ಲಿರುವ ಪರಮಾತ್ಮ ಒಬ್ಬನೇ. ಪರಮಾತ್ಮ, ನನ್ನಲ್ಲಿರುವ ಪರಮಾತ್ಮ, ನಿಮ್ಮಲ್ಲಿರುವ ಪರಮಾತ್ಮ, ಹಸುವಿನಲ್ಲಿರುವ ಪರಮಾತ್ಮ, ಎಲ್ಲರೂ ಒಬ್ಬನೇ, ಭೇದ ಇಲ್ಲ ಅವನಿಗೆ, ಅವನೊಬ್ಬನೇ. ಆದರೆ ಶರೀರಗಳು ಬೇರೆ. ಹಾಗೆ ಆಗಿಬಿಟ್ಟು ಯಾವುದರ ಒಂದು ಹುಲಿನ ತೊಗೊಂಡ್ಬಂದ್ಬಿಟ್ಟು ಮನೆಯಲ್ಲಿ ಗೋ ಸಾಕ್ಲಿಕ್ಕಾಗತ್ತಾ? ಇಲ್ವಲ್ಲ. ಯಾಕೆ ಅಂದರೆ ಅವು ಯಾವ ಯಾವ ಅಧಿಷ್ಠಾನದಲ್ಲಿರ್ತವೋ ಆ ಅಧಿಷ್ಠಾನದ ಪ್ರಕಾರ ಅವರಿಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಹೊರತು ಅವನ್ನ ತೆಗೆದುಕೊಂಡು ಇದ್ರ ಜೊತೆ ಕಂಬೈನ್ ಮಾಡಿ ಇವರು ಅವರು ಒಂದೇ ಎಲ್ಲ ಸಮಾನ ಅಂತ ಈಗೆಲ್ಲ ಕಲುಷಿತವಾಗಿ ಸಮಾನಾಕರಣ ಬರ್ತಾ ಇದೆಯಲ್ಲ, ಇದಲ್ಲ ಸಮಾನತೆ, ಇದಲ್ಲ ಸಮಾನತೆ. ಅವರು ಜ್ಞಾನಿಗಳಾದವರು ಏನು ಮಾಡ್ತಾರೆ? ಎಲ್ಲರನ್ನೂ ಸಮರಾಗಿ ಕಾಣ್ತಾರೆ. ಅಂದರೆ ಎಲ್ಲರಲ್ಲಿರುವ ಪರಮಾತ್ಮನು ಎಲ್ಲರಲ್ಲೂ ಇದ್ದಾನೆ, ಪರಮಾತ್ಮನ ಅಧಿಷ್ಠಾನಗಳು ಎಲ್ಲರೂ ಅನ್ನುವುದನ್ನು ಸಮರಾಗಿ ಕಾಣ್ತಾನೆ ಹೊರತು ಅಧಿಷ್ಠಾನದಲ್ಲಿರುವ ಭೇದವನ್ನು ಸಮ ಅಂತ ಕಾಣೋದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ನ ಕುರ್ಯಾನ್ನ ವದೇತ್ ಕಿಂಚಿನ್ನ ಧ್ಯಾಯೇತ್ ಸಾಧ್ವ ಆತ್ಮಾರಾಮೋ ನಯಾವೃತ್ಯ ವಿಚ್ಚರೇ ಜಡವತ ಸ್ಥಿತಃ. ನ ಕುರ್ಯಾನ್ ವದೇತ್, ಭಗವಂತನಲ್ಲಿಯೇ ಸುಖವನ್ನು ಕಾಣುವಂಥ ಅಪರೋಕ್ಷ ಜ್ಞಾನಿ ತನಗೋಸ್ಕರ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕೆಲಸ ಮಾಡೋದಿಲ್ಲ, ನುಡಿಯೋದಿಲ್ಲ, ನೆನೆಯುವುದೂ ಇಲ್ಲ. ಒಬ್ಬರನ್ನು ನನಗೆ ಇಷ್ಟು ಕೊಟ್ಟರು, ಒಬ್ಬರು ನನಗೆ ಇಷ್ಟು ದಾನ ಕೊಟ್ಟರು, ಒಬ್ಬರು ನನಗೆ ಇಷ್ಟು ಉಡುಗೊರೆ ಕೊಟ್ಟರು, ಒಬ್ಬರು ನನಗೆ ಹೋಳಿದ್ರು ಅಂತ ಅವರ ಬಗ್ಗೆ ಒಳ್ಳೆಯ ಮಾತು ಅವನಾಡಲ್ಲ.
ಒಬ್ಬರನ್ನು ಬೈದರು ಹಿಂಸೆ ಕೊಟ್ಟರು ಅಂತ ಅವರ ಬಗ್ಗೆ ಕೆಟ್ಟ ಮಾತಾಡಲ್ಲ. ಯಾವಾಗಲೂ ಯಾರನ್ನೋ ನೆನೆಯುತ್ತಾ ದ್ವೇಷದಿಂದ ಒಬ್ಬರನ್ನು ನೆನೆಯುತ್ತಾ ಅವರಿಗೆ ಅಪಚಾರ ಮಾಡಲ್ಲ. ಅನವಶ್ಯಕವಾಗಿ ಇನ್ನೊಬ್ಬರಲ್ಲಿ ಇಲ್ಲದ ಗುಣಗಳನ್ನು ಅವನು ತನಗೆ ಸನ್ಮಾನ ಮಾಡಿದ ಅಂತ ಅವನಲ್ಲಿ ಆ ಗುಣಗಳನ್ನು ಆರೋಪಿಸುವವನನ್ನು ಹೊಗಳಲ್ಲ ಅಲ್ವಾ? ನಾವು ಧ್ಯಾನಿಸಬೇಕು, ನಾವು ಧ್ಯಾನ ಮಾಡಬೇಕು, ಭಗವಂತನ ಧ್ಯಾನವನ್ನು ಮಾಡಬೇಕು. ಇವರೆಲ್ಲ ಮಾಡೋದು ಭಗವಂತನ ಪ್ರೀತಿಗಾಗಿ, ಭಗವಂತನ ಪ್ರೀತಿಗಾಗಿ ನುಡಿತಾರೆ, ನೆನೆಯುತ್ತಾರೆ. ಅದಕ್ಕೆ ಹೇಳ್ತಾರೆ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಕೊಟ್ಟು ಸಾಯೋ ಕರುಣಾಸಾಗರ ಅಂತ ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ? ಅವರು ಯಾರು ನೆನೆಸ್ಕೊಳ್ಳೋದೇ ಇಲ್ಲ. ಭಗವಂತನ ಬಗ್ಗೆ ಹಾಡು ಹೇಳ್ತಾರೆ, ಭಗವಂತನ ಪ್ರೀತಿಗಾಗಿ ಮಾಡ್ತಾರೆ, ಭಗವಂತನ ಪ್ರೀತಿಗಾಗಿ ಮಾತಾಡ್ತಾರೆ, ಭಗವಂತನನ್ನು ಯಾವಾಗಲೂ ಸದಾ ಧ್ಯಾನ ಮಾಡ್ತಾರೆ. ನಾವು ಒಂದು ಸುಲಭ ಉಪಾಯ ಮಾಡಬಹುದ್ರಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಕೃಷ್ಣ ಕೃಷ್ಣ ಅಂತ ಇರಿ, ರಾಮ ರಾಮ ಅಂತ ಇರಿ. ಯಾವ ಕೆಲಸದಾರ ಮಾಡಿ, ಸುಮ್ಮನೆ ಮಾಡ್ಲಿಕ್ಕೆ ಹೋಗಬೇಡಿ. ರಾಮ 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 ಅನ್ನಿ ಅಥವಾ ಕೃಷ್ಣ 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 ಅನ್ನಿ ಅನ್ನುತ್ತಾ ಇರಿ. ನೀವು ಪ್ರತಿಯೊಂದು ಒಂದು ನೀವು ಏನು ನಿಮಗೆ ಸ್ತೋತ್ರ ಬರಲಿಲ್ಲ, ಏನು ಮಾಡಲ್ಲ ಅಂದರೆ ರಾಮ 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 ಏನು ಮಾಡಿದ್ರು ರಾಮ ರಾಮ ಅಂತ ಇದ್ದರೆ ಅದು ನಿಮಗೆ ಒಳ್ಳೆಯ ಕಡೆಗೆ ಕರೆದುಕೊಂಡು ಹೋಗುತ್ತೆ, ಜ್ಞಾನದ ಕಡೆಗೆ. ಅದು ಬಿಟ್ಬಿಟ್ಟು ನಾನು ಏನೋ ಧ್ಯಾನ ಮಾಡ್ತಾ, ಯಾರ್ದೋ ಬಗ್ಗೆ ಧ್ಯಾನ ಮಾಡ್ತಾ, ಏನೋ ಮಾಡ್ತಾ, ಯಾವುದೋ ಟಿ ವಿ ಸೀರಿಯಲ್ಗಳು ನೋಡ್ತಾ, ಯಾವುದೋ ಫಿಲ್ಮ್ ನೋಡ್ತಾ, ಯಾರ್ದೋ ಬಗ್ಗೆ ಅವಹೇಳನ ಮಾಡ್ತಾ, ಯಾರ್ದೋ ಬಗ್ಗೆ ನಮಗೆ ಮಾಡ್ತಾ ಮಾತಾಡಿದರೆ ಅದರ ಉಪಯೋಗ ಇಲ್ಲ. ಅದು ಭಗವಂತನಿಂದ ನಮ್ಮನ್ನು ದೂರ ಮಾಡುತ್ತೆ ಅಲ್ವಾ? ನೋಡಿ, ಕೃಷ್ಣ ನಾವು ಮಾಡುವುದನ್ನು ಎತ್ತಿ ತೋರಿಸ್ತಾನೆ. ನಾವೇನು ಮಾಡ್ತೀವೋ ಅದನ್ನೇ ಹೇಳ್ತಾ ಇರೋದು ಕೃಷ್ಣ. ಅಜ್ಞಾನಿಗಳು ನೀವು ನಮಗೆ ಹೇಳ್ತಾ ಇರೋದು ಅವನು. ಅಜ್ಞಾನಿಗಳು ನೀವು, ಮೂಢರು ನೀವು ಅಂತಾನೆ. ಮಾಡಬೇಕಾದ್ರೆ ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಅಂತನ್ನಿ, ಕೃಷ್ಣ ಅನ್ನಿ. ನಿಮ್ಮನ್ನು ತನ್ನೆಡೆಗೆ ಆಕರ್ಷಣೆ ಮಾಡ್ಕೊಳ್ತಾನೆ, ನಮ್ಮ ಕಷ್ಟಗಳನ್ನೆಲ್ಲ ಅಪಕರ್ಷಣೆ ಮಾಡ್ತಾನೆ ಭಗವಂತ. ಹೆಜ್ಜೆ ಹೆಜ್ಜೆಗೆ ಅವರ ನಾಮನೇ ಇರಿ ಅಲ್ವಾ? ಅದಕ್ಕೆ ದಾಸರು ಹೇಳಿದಾರಲ್ವಾ, ಗೆಜ್ಜೆ ಕಾಲ್ ಕಟ್ಟೀರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕೂಣೀರೆಂಬೋ ಕಾಗದ ಬಂದಿದೆ. ಭಗವಂತನ ಪರಮ ಭಕ್ತರು ಯಾರನ್ನು ನೋಡಲ್ಲರಿ, ಭಗವಂತನ ಧ್ಯಾನ ಮಾಡಿಕೊಂಡು ಹಾಡು ಹೇಳ್ತಾ ಇರ್ತಾರೆ, ನರ್ತನ ಮಾಡ್ತಾ ಇರ್ತಾರೆ. ಕೇಳಿ ನೋಡಿದರೆ ಇವರೇನೋ ಹುಚ್ಚರು, ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತೆ. ಆದರೆ ಅವರ ಲಕ್ಷಣವೇ ವಿಲಕ್ಷಣ. ನಮಗೆ ಗುರುತು ಹಿಡಿದಕ್ಕೇ ಬರಲ್ಲ, ಹುಚ್ಚರಂಗೆ ಮಾಡ್ತಾ ಇರ್ತಾರೆ ಅವರು. ನಾವು ನಮ್ಮಂಗೆ ನಾವು ಹುಚ್ಚರಲ್ಲ, ನಾವು ಆ ಥರ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರೋದೇ ಹುಚ್ಚ ಕೆಲಸ, ಹೀಗೆ ಮಾಡ್ತಾ ಇರ್ತೀವಿ. ಅದಕ್ಕೆ ಅವರು ಯಾವುದನ್ನೂ ತಿಳಿಯಲ್ಲ. ಆತ್ಮಾರಾಮ, ಯಾವಾಗಲೂ ಭಗವಂತನನ್ನು ನೆನೆಸ್ತಾನೇ ಇರ್ತಾರೆ. ಹೇಗಿರ್ತಾರೆ ಅಂದರೆ ಒಂದು ಜಡ ಇದ್ದ ಹಾಗೆ ಇರ್ತಾರೆ. ಅದಕ್ಕೆ ಜಡಭರತ ಅನ್ನೋದು ಅವನಿಗೆ, ಅದಕ್ಕೇನೆ ಜಡಭರತ ಅಂತ. ಜಡಭರತ ಅಂತ ಜಾತಕ್ಕೆ ಅವನಿಗೆ ಮೈ ಮೇಲೆ ಅಭಿಮಾನ. ಜಡ ಏನು ಬೈದ್ರು ಹೋಗ್ತಾನೆ ಜಡ ಏನು ಜಡ ಇದ್ದಂಗಿದ್ದಾನೆ ಇವನು ಅಂತಾರಲ್ವ. ಅವನ ಅಂದರೆ ಜಡ ಅಂದರೆ ನಾವು ಜಡರಾಗಬಾರ್ದ್ರಿ. ಅಂದರೆ ಭಗವಂತನ ಜ್ಞಾನ ತುಂಬಿಕೊಂಡಿರಬೇಕು, ಬೇರೆಯವರಿಗೆ ಜಡದಂತೆ ಕಾಣ್ತಾ ಇರಬೇಕು. ನಾವೇ ಒಳಗಡೆ ಏನು ತುಂಬಿಕೊಂಡಿದ್ರೆ ಜಡರಾದರೆ ನಮಗೆ ಯಾರು ಭಗವಂತನ ಭಕ್ತರು ಅನ್ನಲ್ಲ. ನೋಡಿ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಮುಂದೆ ಹೇಳ್ತಾನೆ, ಶಬ್ದ ಬ್ರಹ್ಮಣಿ ನಿಷ್ಣಾತೋ ನ ನಿಷ್ಣಾಯಾತ್ ಪರೇಯಧಿ ಸಮಸ್ತಸ್ಯ ಭ್ರಮಫಲೋ ಹ್ಯದೇನು ವಿವರಕ್ಷತಃ. ನಾವು ಮಾಡ್ತೀವಿ, ಏನು ಮಾಡ್ತೀವಿ? ಶಬ್ದ ಬ್ರಹ್ಮಣಿ ನಿಷ್ಣಾತೋ ನಿಷ್ಣಾಯಾತ್ ಪರೇಯಧಿ. ಕೆಲವು ಮತದವರಿದ್ದಾರೆ, ಮುಂಚೆ ಇದ್ರು ಮೀಮಾಂಸಕರು ಅಂತ, ಈಗ ಅಂತವ್ರಿಲ್ಲ. ಅವರು ಕರ್ಮಯೋಗ, ಕರ್ಮವನ್ನು ನಂಬ್ತಾರೆ. ಅವರು ವೇದ ಕರ್ಮವನ್ನೇ ಹೇಳುತ್ತೆ, ಭಗವಂತನನ್ನು ಹೇಳಲ್ಲ. ಭಗವಂತನನ್ನು ನಂಬಲ್ಲ ಅವರು, ದೇವತೆಗಳನ್ನು ನಂಬಲ್ಲ ಮೀಮಾಂಸಕರು. ಕರ್ಮ ಮಾಡ್ತೀನಿ, ಯಜ್ಞ ಮಾಡ್ತೀನಿ, ಪುಣ್ಯ ಬರುತ್ತೆ, ಪುಣ್ಯ ಮಾಡ್ತೀನಿ, ಸ್ವರ್ಗಕ್ಕೆ ಹೋಗ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಪುಣ್ಯ ಮಾಡ್ತೀನಿ, ಮತ್ತೆ ಪಾಪ ಮಾಡ್ತೀನಿ, ಮತ್ತೆ ನರಕಕ್ಕೆ ಹೋಗ್ತೀನಿ. ಇದೇ ಅವ್ರು ಹೇಳೋದು. ದೇವರು ನಂಬಲ್ಲ ಇವರು ಮೀಮಾಂಸಕರು ಅಂತ. ಇದು ಪೂರ್ವ ಮೀಮಾಂಸಕರು ಅಂತಾರೆ ಅವ್ರಿಗೆ ಶಾಸ್ತ್ರದಲ್ಲಿ. ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ಪರೋಕ್ಷ ಜ್ಞಾನ ಸಂಪಾದಿಸಿದವನು ಏನು ಮಾಡ್ತಾನೆ? ವೇದದ ಅಧ್ಯಯನವನ್ನು ಮಾಡಿ, ಬ್ರಹ್ಮ ಶಬ್ದ ಬ್ರಹ್ಮ ಅಂದರೆ ವೇದ, ವೇದದ ಅಧ್ಯಯನವನ್ನು ಮಾಡಿ ಪರಬ್ರಹ್ಮವನ್ನು ಆಧರಿಸ್ತಾನೆ. ಹಾಗೆ ಮಾಡದೇ ಇದ್ದರೆ ಏನು ಅಂತಂದರೆ, ನೋಡಿ ಈಗ ಭಗವಂತ ನಮ್ಮನ್ನು ಉದಾಹರಣೆ ಕೊಡ್ತಾನೆ. ಹಾಲು ಮಾರುವವನು ಹಸು ಸಾಕ್ತಾನೆ ಅಲ್ವಾ?
ಶ್ರಮ ಪಡ್ತಾನೆ, ಹಸು ಸಾಕ್ತಾನೆ. ಹಾಲು ಕೊಡದ ಹಸುವನ್ನು ಸಾಕಿ ಹುಲ್ಲು ಹಾಕಿ ಶ್ರಮ ಪಟ್ಟರೆ ಹೇಗೆ ವ್ಯರ್ಥವೋ ಹಾಗೆ ಭಗವಂತನ ಅರಿವಿಲ್ಲದೆ ಶ್ರಮಪಟ್ಟರೆ ವ್ಯರ್ಥ. ಅಂದರೆ ಹಾಲು ಕೊಡದೆ ಇದ್ದ ಹಸುವನ್ನು ಏನು ಮಾಡಬೇಕು ಅಂತ ಕೇಳಿದರೆ ಅವರು ಮುಜಕ್ಕೆ ಹೇಳಿದರು, ಹಾಲು ಮಾರುವವನು. ಹಾಲು ಕೊಡದ ಹಸುವನ್ನು ಹಿಂಸಿಸಿ ಅಂತ ಹೇಳಿಲ್ಲ. ಇದೇ ಭಾಗವತದಲ್ಲಿ ಬರುತ್ತೆ ಮುಂದೆ, ಹಸುವನ್ನು ಹಿಂಸಿಸಬಾರದು ಅಂತ. ಇವನು ಹಾಳು ಮಾಡ್ತಾ ಅದನ್ನು ಜೀವನ ಮಾಡ್ತಾ ಇರ್ತಾನೆ. ಅನ್ಯತೆ ಶ್ರಮ. ನಾವೇನು ಮಾಡ್ತೀವಿ? ಏಕಾದಶಿ ಒಂದು ಬಿಟ್ಬಿಡ್ತೀವಿ, ಎಲ್ಲ ವ್ರತಗಳನ್ನು ಮಾಡಿ ಶ್ರಮ ಮಾಡ್ತೀವಿ. ಆ ವ್ರತ, ಈ ವ್ರತ, ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಧಾರಣೆ ಪಾರಣೆ ಎಲ್ಲ ವ್ರತಗಳು ಮಾಡಿ 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 ಗುರುವಾರ ಉಪವಾಸ, ವಾರದಲ್ಲಿ 5 ದಿವಸ ಉಪವಾಸ, 15 ದಿವಸಕ್ಕೊಮ್ಮೆ ಚೆನ್ನಾಗಿ ಊಟ ಮಾಡಿಬಿಡೋದು. ಮಾಡಿಬಿಟ್ರೆ ಏನು ಬಂತು ಫಲ? ಏನು ಬಂತು ಫಲ? ಏಕಾದಶಿ ದಿವಸ ತಿನ್ನೋದು, ಬೇರೆ ದಿವಸ ಉಪವಾಸ ಮಾಡ್ತೀನಿ ಅಂತಂದರೆ ಫಲ ಏನು ಬಂತು ಅಲ್ವಾ? ಫಲ ಏನು ಬಂತು? ಹಾಗೆ ನಾವು ಮಾಡಿದ ಎಲ್ಲ ಕರ್ಮಗಳು ಹಸು ಕೊಡದ ಹಾಲು ಕೊಡದ ಹಸುವನ್ನು ಹಾಲು ಮಾಡಿದವನು ಸಾಕಿದರೆ ಹೇಗೆ ವ್ಯರ್ಥವೋ ಹಾಗೆ ನಾವು ಮಾಡಿದ್ದು ವ್ಯರ್ಥ ಅಂತ ಭಗವಂತ ನಾವು ಮಾಡೋದನ್ನೇ ಭಗವಂತ ಹೇಳೋದು. ಅವನು ತೋರಿಸೋದೇ ನಮ್ಮ ಕನ್ನಡ ಹಿಡಿದು ತೋರಿಸ್ತಾನೆ, ನೀನು ಮಾಡ್ತಾ ಇದೀಯ ನೋಡಿ ಹೀಗೆ ಅಂತ. ಆಮೇಲೆ ಹಾಲು ಕೊಡದ ಹಸುವನ್ನು ಸಾಕದಂತೆ ಪ್ರೀತಿಯ ಉದ್ಧವನೇ ಅಂತ ಭಗವಂತ. ಉದ್ಧವನ ಮೇಲೆ ಬಹಳ ಪ್ರೀತಿ, ಭಗವಂತನ ಪರಮ ಭಕ್ತ ಉದ್ಧವ. ಎಲ್ಲ ಓದ್ತಿರರಿ, ಎಲ್ಲ ಶಾಸ್ತ್ರ ಓದ್ತೀರ. ಯಾವುದೋ ಶಾಸ್ತ್ರ ಒಂದು ಕೇಳಿದೆ ಇವುದು ಕೇಳಿದೆ, ಎಲ್ಲ ಶಾಸ್ತ್ರಗಳನ್ನು ಓದ್ತೀರ. ಭಗವಂತನ ಬಗ್ಗೆ ಹೊಗಳದೇ ಇಲ್ಲ. ಇದ್ದದ್ದನ್ನು ಇದ್ದಾಗೆ ಭಗವಂತನನ್ನು ತಿಳಿಸದಲ್ಲದ ಶಾಸ್ತ್ರಗಳನ್ನು ಓದೋದು, ಅದನ್ನೇ ಬುಕ್ಗಳನ್ನು ಗ್ರಂಥಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಇಟ್ಟುಬಿಟ್ಟು ರಕ್ಷಣೆ ಮಾಡಿ ನಾನು ಎಂಥ ಬುಕ್ ಇಟ್ಟಿದ್ದೇನಪ್ಪ ಅನ್ನೋದು. ತೆಗೆದು ನೋಡಿದರೆ ಭಗವಂತನ ಬಗ್ಗೆ ಒಂದು ಮಾತೂ ಇಲ್ಲ, ಯಥಾರ್ಥ ಜ್ಞಾನ ಬರೋದೇ ಇಲ್ಲ. ಹಂಗೆ ರಕ್ಷಿಸಿದವನು ಹೇಗೆ ಅಂತ ಭಗವಂತ ಹಾಲು ಮಾರುವವ ಹಾಲು ಕೊಡದ ಹಸುವಿಗೆ ಹುಲ್ಲು ಹಾಕದಂಗೆ ವೇಸ್ಟ್ ಅದು ಅಂತ ಹೇಳ್ತಾನೆ. ನೀನು ಏನು ಮಾಡಿದ್ರು ವೇಸ್ಟ್, ನನ್ನ ಸ್ತುತಿಸದಿದ್ದರೆ ನೀನು ಏನು ಮಾಡಿದ್ರು ವೇಸ್ಟು ಅಂತ ಹೇಳ್ತಾನೆ ಭಗವಂತ. ಆಮೇಲೆ ಪತಿವ್ರತೆಯಾಗದ ಹೆಂಡತಿ ಮನೆಯೊಳಗೆ ಗಂಡನ ಜೊತೆಗೆ ಚೆನ್ನಾಗಿ ಹೇಳ್ತಾಳೆ, ಹೊರಗಡೆ ಭಗವಂತನಿಗೆ ಇವನಿಗೆ ಗಂಡನಿಗೆ ಮೋಸ ಮಾಡ್ತಾ ಇರ್ತಾಳೆ. ಅಂತಹ ಪತ್ನಿಯಿಂದ ಭಗವಂತನಿಗೆ ಇಬ್ಬರಿಗೂ ಅನ್ವಯಿಸುತ್ತೆ. ಹಾಗೆ ಅಂಥವರಿಂದ ಏನು ಪ್ರಯೋಜನ? ಅವನ್ನ ಸಾಕ್ತೀರ, ಚೆನ್ನಾಗಿ ಕೊಟ್ಬಿಟ್ಟು ಸಾಕಿ ಸಾಕ್ತೀರ, ಏನು ಮಾಡ್ದಂಗಾಯ್ತು ಪ್ರಯೋಜನ? ಏನು ಇಲ್ಲ ಅಲ್ವಾ? ಏನು ಸಾಧನೆ ಇಲ್ಲ ಅಲ್ವಾ? ಹಾಗೆ ಸಾಕದು ತನಗೆ ಉಪಯೋಗನೇ ಇಲ್ಲ. ಈಗಿನ ಮಾಡ್ತಾರಲ್ಲ ಈಗಿನ ರಾಜಕಾರಣಿಗಳ, ತನಗೆ ಉಪಯೋಗ ಇಲ್ಲೇ ಇಲ್ಲ. ಅನ್ಯರ ಸೇವೆಗಾಗಿ ಮೀಸಲಿಟ್ಟ ಹಣವನ್ನು ತಾನೇ ತಾನೇ ತಿನ್ನೋದು, ತಿಂದು ತನಗೆ, ತನ್ನ ಮೊಮ್ಮಕ್ಕಳಿಗೆ, ತನ್ನ ಮರಿಮಕ್ಕಳಿಗೆ, ಅವ ಮಕ್ಕಳಿಗೆ ಜನ್ಮಾಂತರದಲ್ಲಿ 10,000 ಕೋಟಿ 15,000 ಕೋಟಿ ನೀನು ತಿನ್ನೋದೇನ್ರಿ? 2 ತನ್ನ. ಅಷ್ಟು ಮಾಡಿಬಿಟ್ಟು ಹೆದರಿಕೆಯಿಂದ ಜೀವನ. ಎಲ್ಲಿ ಯಾರು ರೈಡ್ ಆಗ್ತಾರೋ, ಎಲ್ಲಿ ಯಾರು ಕಳ್ತನ ಮಾಡ್ತಾರೋ ಎಲ್ಲ ಭ್ರಷ್ಟರು. ಯಾರು ಮಾಡಬೇಕು? ಮಕ್ಕಳಿಗೋಸ್ಕರ, ಮಡದಿಗೋಸ್ಕರ. ಯಾರು ಸತ್ಪಾತ್ರರಿಗೆ ಒಂದು ದಾನ ಮಾಡಬೇಕು, ಒಬ್ಬ ಒಳ್ಳೆಯ ಬ್ರಾಹ್ಮಣನಿಗೆ, ಒಬ್ಬ ಒಳ್ಳೆಯವರಿಗೆ ಅಥವಾ ಧರ್ಮ ಮಾಡಬೇಕು, ಒಬ್ಬ ಬೇಕಾದವರಿಗೆ ಅನ್ನುವುದಿಲ್ಲೇ ಇಲ್ಲ. ಎಲ್ಲ ನನಗೆ ಬೇಕು, ನನ್ನ ಹೆಂಡತಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಅವನ ಮಕ್ಕಳಿಗೆ ಬೇಕು ಅಂತ ಸಾಕೋದು, ಅವನ ಮಗ ಫುಲ್ ಹಾಳು ಮಾಡೋದು. ಹೀಗೆ ಮಾಡಿದರೆ ಅದು ಕೊನೆಗೆ ಅವನು ಸತ್ತೋದ್ಮೇಲೆ ಏನಾಗತ್ತೆ? ಎಲ್ಲ ವ್ಯರ್ಥ ಆಗತ್ತಲ್ವ? ಹಾಗೆ ನನ್ನ ಸ್ತುತಿಸದೇ ಇರುವ, ನನ್ನ ಸ್ತುತಿಯನ್ನು ಮಾಡದ, ನನ್ನ ಬಗ್ಗೆ ಯಥಾರ್ಥ ಜ್ಞಾನವನ್ನು ಕೊಡದ ಗ್ರಂಥಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿದರೆ ವ್ಯರ್ಥ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಬೇರೆ ಯಾವ ಆಚಾರ್ಯರು ಹೇಳಿದ? ಕೃಷ್ಣನೇ ಬಂದಿರೋದು, ಕೃಷ್ಣನೇ ಹೇಳ್ತಾನೆ. ಯಸ್ಯಾಂ ನಮೇ ಪಾವನಂ ಅಂಗಕರ್ಮ ಸ್ಥಿತ್ಯುದ್ಭವ ಉದ್ಭವ ತ್ರಾಣ ನಿರೋಧಮಸ್ಯ ಲೀಲಾವತಾರೇ ಅಹಿತಕರ್ಮವಾ ಸ್ಯಾದ್ ವಂದ್ಯಾಂ ಗಿರಂ ತಾಂ ವಿಪ್ರುಯಾನ್ನ ಧೀರ. ಉದ್ಧವ, ಯಾವ ಶಾಸ್ತ್ರದಲ್ಲಿ ನಾನು ನಡೆಸುತ್ತಿರುವ ಜಗತ್ತಿನ ಜೀವನ ಪಾಲನೆ, ಉತ್ಪತ್ತಿ, ರಕ್ಷಣೆ, ಲಯಗಳೇನಿದ್ದಾವೆ
ಇವುಗಳಲ್ಲಿ ಲೀಲೆಯಿಂದ ಯಾರಲ್ಲಿ ನನ್ನ ಸೃಷ್ಟಿ ಸ್ಥಿತಿ ಲಯ ನನ್ನ ಕ್ರಿಯೆಗಳ ಲೀಲೆಗಳನ್ನು ವರ್ಣಿಸೋದಿಲ್ಲವೋ ಅಂತಹ ಶಾಸ್ತ್ರವನ್ನು ಬುದ್ಧಿವಂತನಾದವನು ಇಟ್ಟುಕೊಳ್ಳಬಾರದು, ಅಧ್ಯಯನ ಮಾಡಬಾರದು ಅಂತ ಹೇಳ್ತಾನೆ. ಇಲ್ಲಿ ಸ್ಥಿತಿ ಅಂತಂದರೆ ಸುಮಾರು ಅರ್ಥ ಇದ್ದಾವೆ ಸ್ಥಿತಿಗೆ. ಸ್ಥಿತಿ ಅಂದರೆ ಒಂದು ನಿಯಮನ ಅಂತ, ನಿಯಮ ಮಾಡೋದು, ನನ್ನ ನಿಯಮಕ್ಕೆ ಒಳಗಾಗುವುದು ಅಂತಲೂ ಸ್ಥಿತಿ ಅಂತ ಅರ್ಥ. ಸ್ಥಿತಿ ಅಂದರೆ ಜೀವನ ಅಂತಲೂ ಸ್ಥಿತಿ ಇದೆ ಅಂತ. ಹಾಗೆ ಎಲ್ಲ ಹೋಗ್ತಿರೋನು ನಿಲ್ಲು ಅಂತಂದರೆ ಸ್ಥಿತಿ ನಿಲ್ಲಬೇಕು ಅಂತ. ಈಗ ಅನೇಕ ಅರ್ಥಗಳಿದ್ದಾವೆ ನಿಯಮನಗಳನ್ನು. ಜೀವನ ತ್ರಾಣ ಅಂತ ಇಟ್ಕೊಳ್ಬಹುದು ಇಲ್ಲಿ. ಹೀಗೆ ಇಟ್ಕೊಳ್ಳಲು ನೀನು ಅನ್ಯಥಾ ಹೀಗೆ ವಿಚಾರ ಮಾಡಿ ಅನ್ಯಥಾ ಜ್ಞಾನವನ್ನು ಅಂದರೆ ಅಯಥಾರ್ಥ ಜ್ಞಾನವನ್ನು ಅಂದರೆ ಮಿಥ್ಯಾಜ್ಞಾನವನ್ನು ಕಳೆದುಕೊಂಡು ನಿರ್ಮಲವಾದ ಮನಸ್ಸಿನಿಂದ, ಕೊಳೆಯಿಲ್ಲದ ಮನಸ್ಸಿನಿಂದ ಸರ್ವವ್ಯಾಪಿಯಾದ ಎಲ್ಲ ಕಡೆ ವ್ಯಾಪ್ತಿಯಾದ ನನ್ನನ್ನು, ಮನಸ್ಸನ್ನು ನನ್ನಲ್ಲಿ ನೆಲೆ ನಿಲ್ಲಿಸಿ ಕಾಮ್ಯ ಕರ್ಮಗಳಿಂದ ದೂರ ಇರುವು. ನಮಗೆ ಇಂಥ ಬೇಕು, ಇಂಥದ್ದು ಬೇಕು, ಕಾಮ್ಯ ಕರ್ಮಗಳಿಂದ ದೂರ ಇರು ಅಂತ ಭಗವಂತ ಹೇಳ್ತಾನೆ ಉದ್ಧವನಿಗೆ. ಇನ್ನೊಂದು 2-3 ಶ್ಲೋಕ ಹೇಳಿಬಿಟ್ಟು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಯದ್ಯನೀಶೋ ಧಾರಯಿತು ಮನೋಬ್ರಹ್ಮಣಿ ನಿಶ್ಚಲಂ ಮೈ ಸರ್ವಾಣಿ ಕರ್ಮಾಣಿ ನಿರಪೇಕ್ಷ ಸಮಾಚಾರ. ನಿನಗೆ ನನ್ನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಲು ಆಗ್ತಾ ಇಲ್ಲ, ಕಷ್ಟ ಅದು ಆಗೋದು, ಸಾಧನೆ ಬೇಕು. ಆವಾಗ ಫಲದ ಅಪೇಕ್ಷೆ ಬಿಡು. ನನಗೆ ಇದು ಬೇಕು ಅದು ಬೇಕು ಅಂತ ಬೇಡ. ಬಂದು ಬಿಟ್ಟು ನಮಸ್ಕಾರ ಮಾಡು, ನನಗೆ ಕರ್ಮವನ್ನು ಮಾಡು, ನನ್ನ ಆರಾಧನಾ ರೂಪ ಕರ್ಮಗಳನ್ನು ಮಾಡು, ನನ್ನ ಆರಾಧನೆಯನ್ನು ಮಾಡು, ನನ್ನ ಸೇವೆಯನ್ನು ಮಾಡು. ಹಾಗೆ ಮಾಡು, ಫಲ ಅಪೇಕ್ಷೆಯನ್ನು ಮಾಡಬೇಡ ಅಂತ ಹೇಳ್ತಾರೆ. ನಿತ್ಯವಾಗಿ ಶ್ರದ್ಧೆಯಿಂದ ನನಗೆ ಪರಮ ಮಂಗಳಕರವಾದ ಲೋಕಪಾವನವಾದ ನನ್ನ ಕಥೆಗಳನ್ನು ಕೇಳು, ನಿತ್ಯ ನೂತನವಾದ ನನ್ನ ಅವತಾರದ ಲೀಲೆಯನ್ನು ಕೇಳಿ. ಭಗವಂತನ ಲೀಲೆ ಒಂದೊಂದು ಕೇಳಿದರೂ ನಿತ್ಯ ನೂತನ. ಅವನ ಲೀಲೆಗಳು ನೂತನವಾಗಿರುತ್ತೆ. ಲೀಲೆಯನ್ನು ಮತ್ತೆ ಹಾಡುತ್ತಾ ನೆನೆಯುತ್ತಾ ನನ್ನನ್ನೇ ಆಶ್ರಯಿಸುತ್ತಾ ಇರು. ನನ್ನ ಪ್ರೀತಿಗಾಗಿ ಭಗವಂತ ನಿನ್ನ ಪ್ರೇರಣೆ ನಾವಂತೀವಲ್ಲ, ಮುಖ್ಯ ಪ್ರಾಣ ಭಾರತೀಯ ಪ್ರಾಣ ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥ ಸಂಕಲ್ಪದಲ್ಲಿ ಮಾತ್ರ ಉಳಿದುಬಿಟ್ಟಿದೆ ನಮಗೆ ಹೇಳೋದು. ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥವಂತ ಆಮೇಲೆ ನಾವು ಬೇರೆದನ್ನೇ ಬೇಡ್ಕೊಳ್ಳೋದು. ಇದನ್ನು ನಾವು ಶ್ರದ್ಧೆಯಿಂದ ಭಗವಂತನಿಗೆ ಆಶ್ರಯಿಸಿದರೆ ಜ್ಞಾನಿಯಾದ ನನ್ನಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಹೊಂದುತ್ತಾನೆ ಅವನು. ಸಜ್ಜನರ ಸಂಘದಿಂದ ನನ್ನಲ್ಲಿ ಭಕ್ತಿ ಸಂಪಾದಿಸು, ಭಕ್ತಿಯಿಂದ ನನ್ನನ್ನು ಉಪಾಸನೆ ಮಾಡು, ಸಜ್ಜನರು ತರೋ ವೈಕುಂಠಾದಿ ಲೋಕವನ್ನು ಚೆನ್ನಾಗಿ ಸಂಪಾದಿಸಿಕೊಳ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ. ಯಾಕೆಂದರೆ ಸಜ್ಜನರ ಸಂಘ ಬೇಕ್ರಿ, ದುರ್ಜನರ ಸಂಘ ಬಾರದು. ದುರ್ಜನರ ಸಂಘ ಕೊಡಬೇಡ ಅಂತಾರೆ ದಾಸರು, ಸಜ್ಜನರ ಸಂಘ ಕೊಡು ಅಂತ ಹೇಳ್ತಾನೆ. ಹೀಗೆಲ್ಲ ಹೇಳಾಗ ಉದ್ಧವ ಕೇಳ್ತಾನೆ ಭಗವಂತನಿಗೆ. ಉದ್ಧವ ಉವಾಚ ಸಾಧುತ್ವ ಉತ್ತಮ ಶ್ಲೋಕ ಮನ ಕೀದೃಗ್ವಿಧಂ ಪ್ರಭೋ ಭಕ್ತಿ ಸ್ವಯುಪಯುಂಜೀತ ಕೀದೃಶಿ ಸದ್ಭಿರಾದೃತಃ. ನೀನೆಲ್ಲ ಹೇಳಿದೆ ಅಪ್ಪ ಭಗವಂತ. ಸದಾಚಾರಿಗಳ ಮನಸ್ಸು ಹೇಗಿರ್ತದೆ? ಸದಾಚಾರಿಗಳು ನನ್ನ ಭಕ್ತರು ಅಂತ ಅವರ ಮನಸ್ಸು ಹೇಗಿರ್ತದೆ? ಸಜ್ಜನರು ಯಾವ ರೀತಿಯಲ್ಲಿ ನಿನಗೆ ಆಧರಿಸ್ತಾರೆ, ನಿನ್ನ ಉತ್ತಮ ಅನುಗ್ರಹಕ್ಕೆ ಕಾರಣವಾಗ್ತಾರೆ. ಏತನ್ಮೇ ಪುರುಷಾಧ್ಯಕ್ಷ ಪ್ರಪನ್ನಾಯ ಚ ಕಥ್ಯತಾಂ. ನಾನು ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ಈ ಉಪದೇಶವನ್ನು ನನಗೆ ಮಾಡು ಅಂತ ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ತ್ವಂ ಬ್ರಹ್ಮ ಪರಂ ವ್ಯೋಮ ಪುರುಷ ಪ್ರಭುತೆ ಪರಃ ಅವತೀರ್ಣೋಸಿ ಭಗವಾನ್ ಸ್ವೇಚ್ಛೋ ಪಾತ್ರ ಪೃಥುಕ್ವಭೂ. ನೀನು ನಿರವಧಿಕ ಪೂರ್ಣ ಇದ್ದೀಯಾ, ಪೂರ್ಣವಾದ ಷಡ್ಗುಣವುಳ್ಳವನು, ಆಕಾಶದಲ್ಲಿರುವವನು, ಪ್ರಕೃತಿ ಬಂಧನ ಇಲ್ಲದವನು. ನೀನು ಏನು ಮಾಡ್ತೀಯಾ ಅಂದರೆ, ನೀನು ಪ್ರಾಕೃತ ಶರೀರವನ್ನು ಸೇರಿದಂತೆ ಪ್ರಾಕೃತ ಶರೀರದಿಂದ ಹುಟ್ಟಿದವನಲ್ಲ. ನೀನು ವಸುದೇವ ದೇವಿಕೆಯಲ್ಲಿ ಹುಟ್ಟಿದೆ ಎಂದರೆ ವಸುದೇವ ದೇವಕಿಯರ ಅವತಾರಕ್ಕೆ ಮೊದಲು ಅವನ ಶರೀರದಲ್ಲಿ ಬಂದು ಮತ್ತೆ ನೀನು ವ್ಯಕ್ತನಾಗಿದ್ದೇಗೆ ಚಿನ್ಮಯ ಸ್ವರೂಪದಿಂದ ಶಂಖ ಚಕ್ರ ಗದಾ ಆಯುಧ ಸಹಿತವಾಗಿ ನೀನು ಬಂದೆ. ಅವತಾರ ಮಾಡಿದ ಕೃಷ್ಣ ಹಾಗೆಯೇ ಶಂಖ ಚಕ್ರ ಗದಾ ಆಯುಧದಿಂದಲೇ ಅವತಾರ ಮಾಡಿದ್ದವನು. ಹಾಗೆ ಬೇರೆ ಬಲರಾಮಾದಿ ಪ್ರಾಕೃತ ಶರೀರದಲ್ಲಿ ಹರಿ ಪ್ರವೇಶ ಮಾಡ್ತಾನೆ. ಬಲರಾಮಾದಿ ಪ್ರವೇಶಗಳು ಸ್ವರೂಪದ ಅಲ್ಲ, ಸ್ವರೂಪ ಭಗವಂತನ ಮೂಲ ರೂಪ ಅಲ್ಲ, ಅದು ಆವೇಶ ರೂಪಗಳು. ಬಲರಾಮನಲ್ಲಿ ಭಗವಂತನ ಅಂಶ ಇದೆ, ಆದರೆ ಬಲರಾಮನೇ ಭಗವಂತನಲ್ಲ, ಆದರೆ ಕೃಷ್ಣನೇ ಭಗವಂತ. ಅದು ತಿಳ್ಕೊಳ್ಬೇಕು ವ್ಯತ್ಯಾಸ. ಹೀಗೆ ಇದು ಭ್ರಮೆ ಅಂತ ಪ್ರಕಾಶ ಸಮಿತಿಯಲ್ಲಿ ಹೇಳಿದೆ. ಆಮೇಲೆ ಕಾಮೈರಹತೀರ್ಧಾಂತೋ ಮೃದು ಸುಚಿರಕಿಂಚನ ಆನಿಹೋ ಮಿದಭುಕ್ಷಾಂತ ಸ್ಥಿರೋ ಮಚ್ಚರಣೋ ಮುನಿ
ವಿಷಯಾಭಿಲಾಷೆಯಿಂದ ಮನಸ್ಸನ್ನು ಹಾಳು ಮಾಡಿಕೊಳ್ಳಬಿದ್ದವನು, ಇಂದ್ರಿಯ ನಿಗ್ರಹ ಮಾಡಿದವನು, ಸೌಮ್ಯ ಶಾಂತ ಸ್ವಭಾವದವನು, ಶರೀರದಲ್ಲಿ ಶುಚಿಯಾಗಿರಬೇಕು, ಹಣ ಕೂಡಿಡದವನು, ನಿಷಿದ್ಧ ಕರ್ಮ ಮಾಡದವನು, ಮಿತವಾಗಿ ಆಹಾರವನ್ನು ತೆಗೆದುಕೊಳ್ಳುವವನು, ಭಗವದ್ಭಕ್ತ, ವೈಷ್ಣವ ಸಿದ್ಧಾಂತದಲ್ಲಿ ಶ್ರದ್ಧೆ ಉಳ್ಳವನು, ಅವನು ನನ್ನನ್ನೇ ಮೊರೆ ಹೊಕ್ಕುವನು, ಮನನ ಮಾಡುವವನು ಸಜ್ಜನೆನಿಸುತ್ತಾನೆ ಎಂಬುವಲ್ಲಿಗೆ ಭಗವಂತ ಸಜ್ಜನರು ಹೇಗಿರುತ್ತಾರೆ ಎನ್ನುವ ಚಿಂತನೆಯನ್ನು ಕೆಲವು ಶ್ಲೋಕದಿಂದ ವಿವರಿಸಿದ್ದಾನೆ. ಮುಂದೆ ಅವನ ಚಿಂತನೆಯನ್ನು ನಾಳೆ ಚಿಂತನೆ ಮಾಡೋಣ ಅನ್ನುವಲ್ಲಿಗೆ ಈ ಭಾಗವತ ಉದ್ಧವ ಗೀತೆಯ ಚಿಂತನೆಯನ್ನು, ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮಂತ್ರಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.